ಹೌದು ಈ ವರ್ಷ ಬಂದಾರ ನೋಡ್ರಿ. ಇದು ಇಸೆ ಬಿಡಿಸುದದ. ಹೌದು ಈಗ ನಿಮಗ್ ಕೇಳತ್ತ ಏನ್ರಿಪ್ಪ? ಸೊಲ್ಲಾಪುರದ ಸಿದ್ದರಾಮ ನೋಡ್ರಿ, ಯಾವಾಗ ನವಣಿ ಹೊಲದೊಳಗ ಮಲ್ಲಯ್ಯ ಪ್ರತ್ಯಕ್ಷಾಗಿ ಭೇಟಿ ಆದ. ಹೌದು ಅನ್ನ ಮೊಸರ ಬೇಡಿ ನಿಂತ ಅಂದ್ರೆ ಇವ್ರು ಯಾವ ಭಕ್ತಿ ಮಾಡಿದ್ರು ಮುಂದಿನ ಸಂಧಿಗೆ ಹೇಳು. ಹೌದು ಹೌದು ನಿನಗೊಂದೇ ಮಾತು ಹೇಳಿದ, ಒಂದೇ ಹಿಡಿದು ಮಾತಾಡೋದು ತಿಳಿದ ಎಲ್ಲಾ ಕಲಸಿ ಮಾತಾಡಗತ್ತೀವಿ ಅಂದ್ರ ನಿಂದ ಯಾವಾಗ ಭಕ್ತಿ. ಹೌದು ಇವ್ರ ಕೆಲಸ ನೀ ಯಾರು ಮಾಡುತ್ತಿದ್ರು ಮುಂದಿನ ಸಂಧಿಗೆ ವಿಷಯ ಬಿಚ್ಚಿ ಹೇಳಬೇಕು. ಹೌದು ಹೌದು ಹೌದಿಲ್ಲ? ಹೇಳ್ತಾರ ಸುಮ್ಮ ಬಂದ್ ಹಾಡಿ ಹೋಗುದು ಹಾಡಿಲ್ಲಿ. ವಿಷಯ ಬೇಕು. ನೀ ಮಾತಾಡೋದು ಮಾತದಿದು ನಂದು ಅಲ್ಲಿದು ನಿಂದು ಮಾತದ. ಹೌದು ನೀ ಹೇಳ್ದವನೇ ಇದ್ದಿ. ಕಟ್ಟಿರದಾಗ ಮನೆಗೆ ಯಾರ ಕೂಸಾಗಿ ಅಂದ್ರ ಅಲ್ಲಿ ಇವ್ರ ಕೆಲಸ ಅಲ್ಲಿ ಯಾರು ಮಾಡುತ್ತಿದ್ರು. ಹೌದು ಐತಲ್ಲ, ಮಾಯದ ಶರೀರದ ಮಾನವರೊಳಗ ಇಡಬಾರದಂತ ಮಾಯವಾಗಿ ಹಾದಿಯ ಗುರುನಾಥ, ಮಾಯವಾಗಿ ಹಾದಿಯ. ಹೌದು ಅವ್ರ ಅಂತ ಮಾತು ಹೇಳುತ್ತಾರ. ದಿವಸ ತಂದೀನಾದಂತ ಬಬಲಾದಿ ಸದಾಶಿವಾಜ್ಜವರ ತುಳಿದ ಭೂಮಿ ಇದು. ನನ್ನ ತಾಯಿನಾದ ಜಗಜ್ಜನನಿ ದಾನಮ್ಮ ದೇವಿ ಹುಟ್ಟಿದ ಪವಿತ್ರವಾದ ಕ್ಷೇತ್ರದ. ಹೌದು ಈ ಉಮರಾಡಿ ಪುಣ್ಯ ಭೂಮಿ ಒಳಗ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ ಕುಂಬಾರಿ ಘೇನಶುದ್ಧ ಮತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾರ ಮಹಾತ್ಮರು. ಏನ್ ಹೇಳ್ತಾರಪ್ಪ ಮಹಾತ್ಮರು? 12ನೇ ಶತಮಾನದಲ್ಲಿ ಹೌದು ಅಕ್ಕ ಮಹಾದೇವಿ ನೋಡ್ರಿ ಎಂತ ಶರಣಿಯಾಗಿ ಹೋದಳು. ಎಂತವ್ರಿಪ್ಪ? ವೈರಾಗ್ಯ ನಿಧಿ ತಿಳಿ ಕರೆದಾರ ಅಕ್ಕ ಮಹಾದೇವಿಗೆ. ಹೌದು 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 ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ. ಹೌದಾ? ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ. ಹೌದು ಜ್ಯೋತಿಯ ಬಲದಿಂದ ತಮಗಳ ಕೇಡ ನೋಡ. ಹೌದು ಎನ್ನ ಬಲದಿಂದ ಪರಮಾತ್ಮನ ಚಿದ್ರೂಪ ನೋಡ. ಚಿದ್ರೂಪ ನೋಡ ಚೆನ್ನಮಲ್ಲಿಕಾರ್ಜುನಯ್ಯ. ಹೌದು ಹೌದು ನೋಡ್ರಿ ಅಂತ ಮಾತು ಬಿಡಿಸ್ತಾರ. ಎಂತದ್ರಿಪ್ಪ? ಒಮ್ಮ ಮನುಷ್ಯನಲ್ಲಿ ಜ್ಞಾನ ಉಂಟೈತಂದ್ರೆ ಅವನಲ್ಲಿ ಅಜ್ಞಾನದ ಸುಳುವ ಕೂಡ ಸುಳಿಯಂಗಿಲ್ಲ. ಹೌದು ಹೌದು ಈಗ ಕತ್ತಲೆ ಅದ. ಹೌದು ಇವತ್ತು ಕಾಲಕ್ಕ ಒಮ್ಮ ಬೆಳಕಾಯ್ತಂದ್ರೆ ಹೊಳ್ಳಿ ಅಲ್ಲಿ ಕತ್ತಲೆ ಬರಬಾರದು. ಅದು ನಿಜವಾದ ಜ್ಞಾನ. ಹೌದು 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 ಈಸ ಜಗಳ ಹತ್ತಾದ ಒಂದು ಉತ್ತಮಾರದವರಿಗೆ ಒಂದು ಕುಂಬಾರಿ ಅವರಿಗೆ ಅವರ ವೈಯಕ್ತಿಕಲ್ಲ ವಿಷಯಕ್ಕ. ಹೌದು ಹೌದು ವಿಷಯಕ್ಕೆ ಜಗಳ. ಜ್ಞಾನ ಇನ್ನೊಂದು ಭಕ್ತಿದೊಳಗ ಹೌದು ನಮ್ಮ ಪರಶು ಮಾಸ್ತರ್ ಅವರು ತಮ್ಗೆಲ್ಲರಿಗೆ ಆನಂದ ಆಗುವಂಗ ಭಕ್ತಿ ವಿಷಯಗಳನ್ನು ಬಿಚ್ಚಿ ಹೇಳಿದರು. ಹೌದೌದು ಒಂದೊಂದು ವಿಷಯ ಬಿಡಿಸೋದಿಲ್ಲಿ. ಹೌದು ಜ್ಞಾನ ಎದಕ್ಕತ್ತಾರ್ರಿಪ್ಪ? ಜ್ಞಾನ ಇದು ಒಂದು ಅರಿವಿನ ಜಲಮ ಅಂತೇಳಿ ಮಹಾತ್ಮರು ಕೂಗಿ 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 ಸಾರಿ ಹೇಳ್ಯಾರ. ಹೌದು ಹೌದು ಹೌದಲ್ಲ? ಹೌದು ಇದಕ್ಕೆ ಯಾಕೆ ಅರಿವಿನ ಜಲಮ ಅಂದ್ರು? ಯಾಕ್ರಿಪ್ಪ? ಪಶು ಪ್ರಾಣಿಗಳಿಗೆ 2 ಅವಸ್ಥೆಗಳದಾವ. ಹೌದು ಹೌದು ಪಶು ಪ್ರಾಣಿಗಳಿಗೆ 2 ಅವಸ್ಥೆಗಳದಾವ. ಆದ್ರೆ ಈ ಮಾನವನಿಗೆ 5 ಅವಸ್ಥೆಗಳದಾವ. ಹೌದು ಹೌದು ಯಾವ್ಯಾವ್ರಿಪ್ಪ? ಪಶು ಪ್ರಾಣಿಗಳಿಗೆ ಒಂದು ನಿದ್ದೆ, ಒಂದು ಎಚ್ಚರ. ಹೌದು ನಿದ್ದೆ, ಒಂದು ಎಚ್ಚರ, 2 ಅದಾವ. ಒಂದು ಜಾಗ್ರ, ಒಂದು ಸುಸುಪ್ತಿ. ಇವು 2 ಅವಸ್ಥೆಗಳು ಪ್ರಾಣಿಗಳಲ್ಲದ. ಹೌದು ಆದರ ಶ್ರೇಷ್ಠವಾದ ಅರಿವಿನ ಜಲಮಕ್ಕಳ ಮಹಾತ್ಮರು ಒತ್ತಿ ಕೊಟ್ಟಿದ ಕೇಳ್ಯಾರ. ಇದಕ್ಕೆ 5 ಅವಸ್ಥೆಗಳು ಯಾವ್ಯಾವ್ರಿಪ್ಪ? ಇದು ಒಂದು ಜಾಗ್ರ, ಹೌದು ಒಂದು ಸುಸುಪ್ತಿ, ಹೌದು ಒಂದು ಸ್ವಪ್ನ, ಒಂದು ತುರ್ಯ, ಕೊನೆದು ತುರ್ಯಾತೀತ. ಇದೇ ಆರೂಢ ಮೆಟ್ಟಲ ತಲೆ ಕರೀತಾರ ಬಂಧುಗಳೇ. ಹೌದು 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 ಇದು ತಿಳಿಬೇಕಂದ್ರ ಸ್ವಪ್ರಿ ಬ್ರಹ್ಮನಿಷ್ಠ ಗುರುನಾಥನ ಸಂಘ ಬೇಕು. ಹೌದು ಹೆಂಗ್ರಿಪ್ಪ? ಉಮರಾಡಿ ಅಂತ ಊರಾಗ ಒಬ್ಬೊಂದು ಮುತ್ತು ರತ್ನದ ವ್ಯಾಪಾರ ಇತ್ತು. ಹೌದು ದಿನಂಪ್ರತಿ ಮುತ್ತು ರತ್ನದ ವ್ಯಾಪಾರ ಮಾಡ್ತಿದ್ದ. ಜತ್ತಿ ತಾಲೂಕದ
ತಾಲೂಕದಾಗ ಅವನ ವಾಯನ ಹೋಗಿತ್ತು. ಹೌದು ಉಮ್ರಾಣಿ ಒಳಗ ಏನು ವ್ಯಾಪಾರ ಮಾಡ್ತಾನ ಮುತ್ತು ರತ್ನದ ಅವನಂತ ವ್ಯಾಪಾರ ಇಡೀ ನಮ್ಮ ಜತ್ತ ತಾಲೂಕದಾಗ ಯಾವನಿಗೆ ಮಾಡ್ಲಿಕ್ಕೆ ಬರಂಗಿಲ್ಲತ್ತ. ಅಟ್ಟು ವ್ಯಾಪಾರದಲ್ಲಿ ಜ್ಞಾನಿ ಇದ್ದವ. ಹೌದು ಹೌದು ಅವನ ನಿಜ ಜೀವನದಾಗ ಹಣ ಗಳಿಸದ ವ್ಯಾಪಾರ ಮಾಡಿ ಮಾಡಿ ಅಂತ್ಯಕಾಲ ಸನಿ ಬಂದಿತ್ತು. ಆಹಾ ಅವನಿಗೆ ಇರ್ಲಿಕ್ಕ ಒಬ್ಬ ಮಗ. ಹೌದು ಅವನಿಗೆ ಇರ್ಲಿಕ್ಕ ಒಬ್ಬ ಮಗ. ಅವ ಏನು ಮಾಡನ್ರಿ, ದೇಹ ಬಿಟ್ಟಾನ. ಹೌದು ಅಂತ್ಯಕಾಲ ಸನಿ ಬಂದಾನ. ಕೀರ್ತಿಯಾಗದ ಜಗತ್ತದಲ್ಲಿ ಜತ್ತಿ ತಾಲೂಕದೊಳಗ ಮುತ್ತಿನ ವ್ಯಾಪಾರದಾಗ ಎತ್ತದ ಕೈ ಎತ್ತೇಳಿ. ಹೌದು ಹೌದು ಕರೆ ಮುಂದೆ ಅಂತ್ಯಕಾಲ ಸರಿ ಬಂದ ಬಳಕ ತೀರಿ ಹಾವ. ಆಹಾ ಎಲ್ಲರೂ ಇಡೀ ಜತ್ತ ತಾಲೂಕದ ಹಳ್ಳಿ ಎಲ್ಲರೂ ಮುತ್ತು ರತ್ನದ ವ್ಯಾಪಾರ ಉಮರಾಣಿ ಒಳಗ ಅವನಂತ ವ್ಯಾಪಾರಿಗೆ ಯಾರು ಇದ್ದಿತ್ತಲ್ಲ, ನಡ್ರಿ ಅವನ ಮಣ್ಣಿಗೆ ಅಂದೆಲ್ಲರೂ ಬಂದು ದೇಹ ಧನ ಮಾಡಿದ್ರು. ಹೌದು ಹೌದು ಯಥಾ ಪ್ರಕಾರ ಕಾರ್ಯ ಮಾಡಿ ದೇಹ ಧನ ಮಾಡಿದ್ರು. ಹೌದು ಮುಂದೆ ಕೆಲವು ದಿನ ಹೋಯ್ತು. ಮಗ ವಿಚಾರ ಮಾಡದ. ಮಗ ಯಾನ್ ವಿಚಾರ ಮಾಡದ? ಏನ್ ಮಾಡ್ಯಾನ್ರಿಪ್ಪ? ಇಡೀ ಜತ್ತ ತಾಲೂಕದಾಗ ನಮ್ಮ ಅಪ್ಪನ ಮುತ್ತು ರತ್ನದ ವ್ಯಾಪಾರದೊಳಗೆ ಎತ್ತದ ಕೈ ಅದ. ಹೌದು ಇನ್ನು ನಮ್ಮ ಅಪ್ಪನ ಹೆಸರು ನಂದು ಇಟ್ಟು ಹಣ್ಣು ಮಾರ್ತದ, ನಾನು ಮುತ್ತು ರತ್ನದ ವ್ಯಾಪಾರ ಮಾಡ್ಬೇಕಂತೇಳಿ ಅವನು ಅಪ್ಪನಂತೆ ಮುತ್ತಿನ ವ್ಯಾಪಾರ ಮಾಡ್ಲಿಗತ್ತ. ಹೌದು ಹೌದು ವ್ಯಾಪಾರ ಮಾಡ್ಲಿಗತ್ತ. ಇವನು ಬಂದರೆ ದುಡ್ಡಿಲ್ಲ. ಹೌದು ಬ್ಯಾಂಕ್ದ ಕರಸು ತೆಗದ, ಊರ ಮನಿಗೆಲ್ಲ ಸಾಲ ತೆಗೆದು ಮುತ್ತು ರತ್ನದ ವ್ಯಾಪಾರ ಮಾಡದ. ಖರೆ ಅದ್ರೊಳಗೆ ಅವನಿಗೆ ಯಶಸ್ವಿ ಆಗಲಿಲ್ಲ. ಹೌದು ಹೌದು ಲಾಭ ಆಗಲಿಲ್ಲ. ಏನು ಲಾಭ ಆಗಲಿಲ್ಲ. ಇನ್ನು ಹೇಗೆ ಮಾಡುದು? ಕುಡ ತಗೋರಿ, ರೊಕ್ಕ ಎಲ್ಲಿದು ಕುಡುದು? ಹೌದು ನಮ್ಮ ಅಪ್ಪರೇ 20-30 ವರ್ಷಗಟ್ಲೆ ಮುತ್ತು ರತ್ನದ ವ್ಯಾಪಾರ ಮಾಡ್ಯಾನ. ಆಹಾ ಏನಾರ ರೊಕ್ಕ ಗಳಿಸಿಟ್ಟಿರ್ಬೇಕು, ಯಾರ ನಮ್ಮ ಅಪ್ಪಗೆ ದುಡ್ಡು ಕೊಡೋರವರ ನೋಡ್ಬೇಕಂತೇಳಿ ಒಂದು ಹಳಿದು ಖಾತಾ ಬುಕ್ ಇತ್ತು ಅಪ್ಪಂದು. ಅದು ತೆಗೆದು ಅದ್ರ ಮ್ಯಾಗಿನ ಧೂಳು ಜಾಡಿಸಿ ತೆಗೆದು ನೋಡ್ಲಿಗತ್ತ. ಹೌದು 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 ಕೊನೆ ಕಾಗದ ಮ್ಯಾಗ ಆಹಾ ಏನದು ನೋಟ್ಬುಕ್ ಇತ್ತು, ಅದ್ರ ಕೊನೆ ಕಾಗದ ಮ್ಯಾಗ ಬರೆದಿಟ್ಟಿದ್ದ ಅಪ್ಪ. ಏನಪ್ಪ? ಅಪ್ಪ ಜ್ಞಾನಿ ಇದ್ದ. ಹೌದು ಹೌದು ರೊಕ್ಕ ಹಿಂಗೆ ಮಗನ ಕೈ ಕೊಟ್ರ ಮಗ ವ್ಯಾಪಾರ ಮಾಡವಲ್ಲ, ಇವ 4 ಮಂದಿಗೆ ತಗೊಂಡ ರೊಕ್ಕ ಹಾಳ ಮಾಡ್ತಾನ. ಹಿಂಗ ಮಾಡಬಾರ್ದು ಅಂತೇಳಿ ಕೊನೆ ಏನ ಕಾಗದಿತ್ತ ಆ ಒಯ್ದ ಕಾಗದ ಮ್ಯಾಗ ಬರ್ದಿದ್ ಏನಂತೇಳಿ ನನ್ನ ಬಲ್ಲಿದ್ದಂತ 20 ಲಕ್ಷದ ಏನ ದುಡ್ಡದ ನೋಡ್ರಿ. ಹೌದು ಬಂಗಾರ ಮುತ್ತು ರತ್ನ ಏನದ, ಇದು ನಮ್ಮ ಹೊಲದಾಗ ಲಕ್ಷ್ಮೀ ದೇವಿಯ ಗುಡಿ ಅದ. ಗುಡಿ ಗುಮ್ಮಟದ ಏನ ಕಲಸದ, ಕಲಸಿನ ತೆಳಗೆ ಏನ ಗುಮ್ಮಟದ, ಆ ಗುಮ್ಮಟಿನೊಳಗ ಇಟ್ಟಿದ. ಹೌದು ಆ ಏನ ಮುತ್ತು ರತ್ನಗಳದಾವ 20 ಲಕ್ಷದು, ಅದು ನಾಳೆ ನನ್ನ ಮಗನ ಕೈಗೆ ಸಿಗಬೇಕಂದ್ರ ಉಗಾದಿ ಹಬ್ಬದ ದಿವಸ ಹಗಲ ಬಾರಕ್ಕೆ ನನ್ನ ಮಗನ ಕೈಗೆ ಸಿಗಬೇಕಂತೇಳಿ ಬರೆದಿಟ್ಟಿದ್ದ. ಹೌದು 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 ಇದು ಮಗ ನೋಡಲ್ಲ. ಆಹಾ ಉಗಾದಿ ಹಬ್ಬ ಸನಿ ಬರಲಿ ಹಾಲಿ ಕೈಲಿಗತ್ತ. ಯಾಕ 20 ಲಕ್ಷದಷ್ಟು ಒಡವಿಗಳಿಟ್ಟಾನ ಅಪ್ಪಿದ್ದವ. ಹೌದು ಉಗಾದಿ ಹಬ್ಬ ಬತ್ತು ಟೈಮ್ ನೋಡ್ತಿದ್ದ. 12 ಗಂಟೆ ಒಳಗೆ ಒಂದು 4 ಮಂದಿ ಗೌಡರಿಗೆ ತಗೊಂಡು ತನ್ನ ಹೊಲಕ್ಕೆ ಹಾಲ ಲಕ್ಷ್ಮೀ ದೇವಿ ಗುಡಿ ಬಲ್ಲಿ ಹೌದು ಹೋಗಿ ನೋಡುವ ಗುಡಿ ಗುಮ್ಮಟದ. ಅದ ಗುಮ್ಮಟಿನೊಳಗ 20 ಲಕ್ಷ ರೂಪಾಯಿ ನಮ್ಮಪ್ಪ ಇಟ್ಟಾನಂದ್ರೆ ಇದು ಗುಮ್ಮಟ ಹೊಡೆದು ತಗೋಬೇಕಂತೇಳಿ ಆ ಗೌಂಡ್ಯಾರಿಗೆ ಹಚ್ಚಿ ಗುಮ್ಮಟ ಹೊಡೆದು ತೆಗೆದ. ಕರೆ ಬಂಧುಗಳೇ, ಅದರ ಒಳಗೆ ಒಟ್ಟು ದುಡ್ಡು ಹೊಂಡಲಿಲ್ಲ. ಹೌದು ಹೌದು ಅದ್ರ ಒಳಗೆ ಇಲ್ಲ. ಮುತ್ತು ಇಲ್ಲ, ರತ್ನಗಳ ಇಲ್ಲ, ದುಡ್ಡು ಇಲ್ಲ, ಬಂಗಾರ ಇಲ್ಲ. ನಮ್ಮಪ್ಪ ನನಗೆ ಮೋಸ ಮಾಡುವ ಅಂದ. ಹೌದು ಹೌದು ಸುಳ್ಳು ಹೇಳಿ ಬರ್ದಿಟ್ಟ. ಸುಮ್ಮನೆ ಬರೆದಿಟ್ಟು ಹೋಯ್ತು ಮುದುಕ. ಎಂತ ಮೋಸ ಮಾಡ್ತು, ಎಟ್ಟ ಆಶಾಕ ಬಿದ್ದಿರತ್ತೇಳಿ ಮಗ ತಿಳ್ಕೊತಿದ್ದ. ಹೌದು ಅವ್ರ ಅಪ್ಪನ ಜೊತೆ ಕೆಲವು ದಿವಸ ರತ್ನದ ವ್ಯಾಪಾರ ಮಾಡ್ಲಿಕ್ಕೆ ಒಬ್ಬ ಊರಾಗ ದೋಸ್ತ ಇದ್ದ ನೋಡ್ರಿ. ಹೌದು ಅದೇ ದಾರಿ ಕೂಡಿ 5 ಹೊಂಟಿದ್ದ. ಇವ ದಿಂಗ್ ಕೂತಿದ್ದ. ಕಾಕ ಬಾಯಿ ಕಡಿ. ಅವ ಬಂದ, ಯಾಕತ್ತಮ್ಮ ಯಾಕರದಿ ನೋಡಿದು ಈ ನೋಟ್ಬುಕ್ದೊಳಗೆ ನಮ್ಮಪ್ಪ ಹಿಂಗರಿ ಬರಲಾನ. ಹೌದು ನೀ ಅಂತೂ ನಮ್ಮಪ್ಪನ ದೋಸ್ತಿದ್ದಿ, ನಿನಗ ತಿಳುವಳಿಕೆ ಅದ. ಹೌದು ಇದರ ಒಳಗೆ 20 ಲಕ್ಷದ ದುಡ್ಡ ಏನ ಒಡವಿಗಳ ಮುತ್ತು ರತ್ನಗಳದಾವ. ಗುಡಿ ಗುಮ್ಮಟಿನೊಳಗ ಇಟ್ಟಿದತ್ತೇಳಿ ಬರದಾನ. ನಾರೇ ಒಂದು 4 ಮಂದಿ ಗೌಡ್ಯಾರಿ ತಂದು ಗುಡಿ ಗುಮ್ಮಟ ಹೊಡೆದ. ಕರೆ ಒಳಗೆ ಏನು ಒಂದು ಕಾಳನು ಮುತ್ತು ರತ್ನ ಇಲ್ಲ. ಹೌದು ಹೆಂಗ ಮಾಡುದು? ಆಹಾ ಮುಗುಳದಾಗ ನಗಲಗತ್ತ ಅಪ್ಪನ ದೋಸ್ತ. ಆಹಾ ತಮ್ಮ, ಇದ್ರ ಮರ್ಮ ನಿನಗೆ ಗೊತ್ತಾಗಿಲ್ಲ. ಇನ್ನು 1 ವರ್ಷ ಕಾಲ ಗಳಿಬೇಕಾಗುತ್ತದೆ ನೀ ಅಂದ. ಹೌದು ಹೌದು ಮುಂದಿನ ವರ್ಷ ಉಗಾದಿ ಹಬ್ಬ. ಇನ್ನು ಮುಂದಿನ ವರ್ಷ ಉಗಾದಿ ಹಬ್ಬಕ್ಕೆ ಈ ದುಡ್ಡು ನಾ ತೆಗೆದು ಕೊಡ್ತಾ ಅಂದ. ಹೌದು
ನೀ ತೆಗೆದು ಕುಡ್ತಿ ಯಾಕಾಗಲಿ 1 ವರ್ಷ ಹಾದಿ ಕೈ ತಂದವ ಹಾದಿ ಕೈಯಕ್ಕಿಂತ ಮೊದಲು ನಾ ಹೇಳ್ದಂಗ ನೀ ಮಾಡಂದ ಹೌದು ಯಾನ್ ಮಾಡೋದು ಏನು ಲಕ್ಷ್ಮೀ ದೇವಿಯ ಗುಡಿ ಗುಮ್ಮಟ್ಟು ಹೊಡೆದಿವಿ ನೋಡು ಮೊದಲು ಹ್ಯಾಂಗಿತ್ತ ಅಟ್ಟ ಕರೆಕ್ಟ್ ಕಟ್ ಅಂದವ ಹೌದು ಹೆಂಗಿತ್ತು ಹಂಗ ಮಾಡ್ಬೇಕ ಅದು ಕರೆಕ್ಟ್ ಅಟ್ಟ ಗುಮ್ಮಟ ಕಟ್ಟು ಹೌದು ಯಾಕಾಗಲಿ ಗೌಂಡೇರಿ ಹಚ್ಚಿ ಅದೇ ಕರೆಕ್ಟ್ ಅದು ಎಟ್ಟಿತ್ತು ಹಂಗ ಗುಮ್ಮಟ ಕಟ್ಟದ ಹೌದು ಮೊನ್ನೆ ವರ್ಷ ಏನು ಉಗಾದಿ ಹಬ್ಬ ಬತ್ತು ನೋಡ್ರಿ ಉಗಾದಿ ಹಬ್ಬ ಶನಿ ಬರ್ತಿತ್ತು ಇವ ಹೋಗಿ ಹಂಗೆ ಅವ್ರ ಕಾಕ ಏನು ಅಪ್ಪರ ದೋಸ್ತಿದ್ದ ಅವನಿಗೆ ಹಂಗೆ ಹೇಳವನೆ ಕಾಕ ಬರ್ಲಗತ್ತದ ಶನಿ ಹಬ್ಬ ಹೌದು ನಾ ಬರ್ತಾನ ಇವ ಉಗಾದಿ ದಿನ ಸೂರ್ಯ ಹೊಂಟ ಬಿಟ್ಟ ಉಗಾದಿ ಹಬ್ಬದ ಇವ ಅವನ ಮನೆಗೆ ಹೋದ ಅವನಿಗೆ ಕರ್ಕೊಂಡು ಬಂದ ಬರಾಗ ಮತ್ತೊಂದಿಬ್ಬರು ಗೌಡ್ಯಾರಿಗೆ ತಗೊಂಡೆ ಬಂದ್ರು ಹೌದು ಇವ್ರೆಲ್ಲ ಕತೆ ಕೇಳದ ಇಲ್ಲ ಗುಡಿ ಗುಮ್ಮಟ್ಟು ಹೊಡ್ಲಿಕ್ಕೆ ಹುಚ್ಚ ಗುಡಿ ಗುಮ್ಮಟ್ಟು ಹೊಡಿದು ಬೇಡಂದವ ಹೊಲಕ್ಕೆ ಬಂದ್ರು ಟೈಮ್ ಹಚ್ಚಿ ನೋಡ್ತಾರ 12 ಗಂಟೆಕತ್ತೇಳಿ ಒಯ್ದೊಳಗೆ ಬರೆದಿಟ್ಟಾನ ಅಪ್ಪಿದ್ದವ ಹೌದು ಟೈಮ್ ಹಚ್ಚಿ ನೋಡ್ಲಿಕತ್ರು ಕರೆಕ್ಟ್ 12 ಟೈಮ್ ಯಾವಾಗಾಯ್ತು ಆ ಟೈಮಿಗೆ ಆ ಸೂರ್ಯನ ಕಿರಣ ಸೂರ್ಯನ ಬಿಸಿಲ ಗುಡಿ ಗುಮ್ಟಿನ ಮೇಲೆ ಬಿತ್ತು ಆ ಗುಡಿ ಗುಮ್ಟಿನ ಮೇಲೆ ಎಲ್ಲಿ ಬಿದ್ದದ ಅಲ್ಲಿ ಹಡ್ಡ ಹೇಳದ ಹೌದು 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 ನೋಡ್ರಿ ಬಂಧುಗಳೇ ಗುಡಿ ಗುಮ್ಟಿನ ಮೇಲೆ ಎಲ್ಲಿ ಬೀಳ್ತದ ನೋಡು ಅಲ್ಲಿ ಹಡ್ಡು ಅವಾಗ ಅಲ್ಲಿ ಹಡ್ಡಿ ನೋಡುತ್ತಾನ ಝನ್ ಸಪ್ಪಳು ಕೆಲಸಗತ್ತು ತಗುದು ನೋಡುತ್ತಾನ ಬಂಗಾರದ ಹಂಡೆ ಅದ ಬಂಧುಗಳೇ ಬಂಗಾರದ ಹಂಡೆ ಅದ ಹೌದು 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 ಪರಸು ಮಾಸ್ತರ್ ನಿನಗ ಕೇಳ್ತ ಏನ್ರಿಪ್ಪ ಮಾತದು ಲಕ್ಷ್ಮೀ ಗುಡಿನೂ ಅಲ್ಲೇ ಅದ ಹೌದು ಮತ್ತ ಆ ಮುತ್ತು ರತ್ನ ವ್ಯಾಪಾರ ಮಾಡಂತವನ ಮಗನೂ ಅಲ್ಲೇ ಅದಾನ ಹೌದು ಅಲ್ಲೇ ಲಕ್ಷ್ಮೀ ಧ್ಯಾನ ಮಾಡ್ಕೊತ ಕೂತ್ರ ಹಂಡೆ ಸಿಗ್ತಿತ್ತು ಕೈಯಾಗ ಅಲ್ಲ ಯಾವ ತೋರ್ಸ್ಯಾನ ನೋಡಿ ಇಲ್ಲೇ ಅದ ಅಂತೇಳಿ ಅವ ಸ್ವಪ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಅವನೇ ಜ್ಞಾನಿ ಹೌದು 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 ಏನೋ ಸ್ವಪ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಯಾವ ತೋರ್ಸ್ಯಾನ ಅವ ಸ್ವಪ್ರಿಯ ಬ್ರಹ್ಮನಿಷ್ಠ ಗುರು ಅವ ಜ್ಞಾನಿ ಹೌದು ನಿಂದು ನಂದು ವಾದ ನಡೆದಾಗ ಈ ವಿಷಯದಾಗ ಹೌದು ನನಗೆ ನೀವೊಂದು ಮಾತು ಕೇಳದಿ ಏನ್ರಿಪ್ಪ ಮಾತ ಜ್ಞಾನದೊಳಗ ಪ್ರಕಾರಗಳ ಎಟ್ಟು ಹೌದು ಹೌದಲ್ಲ ಹೌದು ಏನು ಜ್ಞಾನ ಅನ್ನೋದು ಒಂದೇ ಅದು ಏನು ಪ್ರಕಾರಗಳ ಅದಾವ ಅದರಲ್ಲಿ ನೀ ಯಾವಾಗ ಜ್ಞಾನದ ಮಾತಾಡ್ತೈತಿ ನನಗ ನಮ್ಮ ಉತ್ತನಾಳದ ಕಲಾವಿದ್ರು ಕೇಳ್ಯಾರ ಹೌದು ಪರಸು ಮಾಸ್ತರ ಪ್ರಮುಖವಾಗಿ ಜ್ಞಾನದ 2 ಪ್ರಕಾರಗಳು ಹೌದು ಹೌದು 2 ಅದರ ತೆಳಗ 5 ಮೆಟ್ಟಲುಗಳಲ್ಲವ 5 ಪ್ರಕಾರಗಳಲ್ಲವ ಮತ್ತ ಹೌದು ಜ್ಞಾನದ 2 ಪ್ರಕಾರ ಯಾವ್ರಿಪ್ಪ ಒಂದು ಪರೋಕ್ಷ ಜ್ಞಾನ ಇನ್ನೊಂದು ಅಪರೋಕ್ಷ ಜ್ಞಾನ ಹೌದು 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 ಇಲ್ಲಿ ಏನು ಮುತ್ತು ರತ್ನದ ಜಾಗ ತೋರ್ಸ್ಯಾನ ನೋಡು ಅದು ಅಪರೋಕ್ಷ ಜ್ಞಾನ ಹೌದು ಇಲ್ಲಿ ಕರೆ ಹೊರಗಲ್ಲ ಅದು ಪರೋಕ್ಷ ಜ್ಞಾನ ನಮಗೆ ಬಿಟ್ಟು ಹೊರಗಲ್ಲ ಅದು ಪರೋಕ್ಷ ಜ್ಞಾನ ಇಲ್ಲಿ ಏನು ನಡೀತದ ಇದು ಅಪರೋಕ್ಷ ಜ್ಞಾನ ಹೌದು ಹೌದು ಅದು ಅಷ್ಟೇ ಅಲ್ಲ ಅದರ ತೆಳಗ 5 ಮೆಟ್ಟಲುಗಳು ಯಾವ್ರಿಪ್ಪ ಒಂದು ಬಹಿರಂಗ ಜ್ಞಾನ ಹೌದು ಇನ್ನೊಂದು ತರ್ಕಬದ್ಧ ಜ್ಞಾನ ಹೌದು ಏನೋ ಒಂದು ಬಹಿರಂಗ ಜ್ಞಾನ ಇನ್ನೊಂದು ತರ್ಕಬದ್ಧ ಜ್ಞಾನ ಹೌದು ಮೂರನೇದು ಯಾವುದು ಪ್ರಾಯೋಗಿಕ ಜ್ಞಾನ ಹೌದು 4ನೇದು ಸೂಕ್ಷ್ಮ ಜ್ಞಾನ 5ನೇದು ಕಾರ್ಯವಿಧಾನ ಜ್ಞಾನ ಹೌದು ಹೌದು ಈ ಸತ್ತ ಇಲ್ಲಿ ನಡೆಯೋದು ಬಹಿರಂಗ ಜ್ಞಾನದ ಮಾತಾಡ್ತಾನ ಒಂದೇ ಹಿಡಿತನ ಎಲ್ಲ ನಿನ್ನಂಗ ಕಲಿಸಿ ಮಾತಾಡವಲ್ಲ ನಾ ಒಂದೇ ಮಾತಾಡೋದು ಕೇಳು ಹೌದು ಬಹಿರಂಗ ಜ್ಞಾನ ಎದಕ್ಕತ್ತಾರ ಯಾವ್ರಿಪ್ಪ ದೇವರದಿಂದ ಅಥವಾ ಸತ್ಪುರುಷದಿಂದ ಏನ ಬಂದಿರ್ತಕ್ಕಂಥದ ಜ್ಞಾನದ ಅದು ಬಹಿರಂಗ ಜ್ಞಾನ ಅಂತೇಳಿ ಮಹಾತ್ಮರು ಇದು ಮೆಟ್ಟಲು ಮಾಡಿ ಇಟ್ಟಾರ ಹೌದು ಹೌದು ಈಗ ನಿನಗೊಂದು ಮಾತು ಕೇಳ್ತ ಏನ್ರಿಪ್ಪ ಮಾತ ಜಗಳ ನಿನಗಿಲ್ಲಿ ಹೌದು ಜಗಳ ಭಕ್ತಿಗೆ ಜ್ಞಾನಕ್ಕ ಜಗಳ ನಡೆದ ವಿಷಯಕ್ಕೆ ನಡೆದ ಜಗಳ ಹೌದಿಲ್ಲ ಹೌದು ನೀ ಮಾತಾಡೋದು ಮಾತು ದೈವದವ್ರ ತೂಕ ಹಾಕೋದು ಯಾಕೆ ಹೇಳ್ತ ಕೇಳ್ರಿ ಯಾಕ್ರಿಪ್ಪ ನಿಮ್ಮ ಉಮರಾಣಿ ಪುಣ್ಯ ಕ್ಷೇತ್ರಕ್ಕೆ ನಾವು ಕಾಲಿಟ್ಟು ಇದು ಮೊದಲಿನ ಬಾರಿ ಈ ಊರ್ನು ನಾ ಎಂದೂ ನೋಡಿತ್ತಲ್ಲ ಇದೇ ಪೈಲಿ ಬಾರಿ ಬಂದಿದ್ದು ಬಂಧುಗಳೇ ಹೌದು ಹೌದು ಕರೆ ಅನ್ನಧಾನೇಶ್ವರಿ ಕೃಪಾ
ನನ್ನ ಸದಾಶಿವ ಮತ್ತೆ ಚಿಕ್ಕಯ್ಯನವರ ಕೃಪಾ ಇವತ್ತ ಈ ಮಣ್ಣಿನ ಋಣ ಮುಟ್ಟಿಸ್ಬೇಕಾಗ್ಯಾವ. ಹೌದ್ ಹೌದು. ಇವತ್ತ ಮಣ್ಣಿನ ಋಣ ಮುಟ್ಟಿಸ್ಬೇಕಂದ್ರ ಈಗ ನಮಗ ಕರೆದಿರಿ, ಕರೆದ ವಿಷಯ ಅಂತೂ ನೀವೆಲ್ಲ ಅನುಭವದಿಂದ ಕೇಳಗತ್ತೀರಿ. ಕರೆ ಒಂದೊಂದು ವಿಷಯ ಬಿಚ್ಚಿ 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 ಹೇಳುದದ. ಹೌದು. ಮಾಸ್ತರ 2 ವರ್ಷದಿಂದ ಬಂದಿದ್ರು, ಹಾಡಿ ಹಾಡಿನೇ ಹೋಗ್ಯಾರ. ಕರೆ ವಿಷಯ ತಿಳಿದಿಲ್ಲ. ಈ ವರ್ಷ ಬಂದಾರ ನೋಡ್ರಿ, ಇದು ವಿಷಯ ಬಿಡಿಸುದದ. ಹೌದು. ಈಗ ನಿಮಗ್ ಕೇಳತ್ತ ಏನ್ರಿಪ್ಪ? ಸೊಲ್ಲಾಪುರದ ಸಿದ್ದರಾಮ ನೋಡ್ರಿ, ಯಾವಾಗ ನವಣಿ ಹೊಲದೊಳಗ ಮಲ್ಲಯ್ಯ ಪ್ರತ್ಯಕ್ಷಾಗಿ ಭೇಟಿ ಆದ. ಹೌದು. ಅನ್ನ ಮೊಸರ ಬೇಡಿ ನಿಂತ. ಹೌದು. ಮನೆಗೆ ಹೋಗಿ ಹೊಳ್ಳಿ ಬರುವುದಾಗ ಅವಾಗ ಕಾಣಲಿಲ್ಲ, ನಿರ್ಗುಣದೊಳಗ ಆದ. ಹೌದು ಹೌದು. ಪೈಲ ಸಗುಣ ರೂಪ ತೊಟ್ಟ, ಹೊಳ್ಳಿ ಬಂದು ನೋಡುತ್ತಾನೆ ನಿರ್ಗುಣದೊಳಗ ಲೀನಾಗ್ಯಾನ, ಕಣ್ಣಿಗೆ ಕಾಣಿಲ್ಲ. ಹೌದು. ದಿಂಗ ಬರಲಾನ ಆ ಕಂಬಿ ತಗೊಂಡ ಎಲ್ಲ ತತ್ವಜ್ಞಾನಿಗಳ ಮಹಾತ್ಮರು ಭಕ್ತಿಯಿಂದ ಶ್ರೀಶೈಲಕ್ಕೆ ಹೋಗುತ್ತಿದ್ರು. ಹೌದು. ಶ್ರೀಶೈಲಕ್ಕೆ ಹೋದ ಬಳಿಕ ನನಗೂ ತಗೊಂಡು ಒಯ್ತೀರಿ ಅಂದಾಗ ನಡಿ ನಾನು ಹೊತ್ಕೊಂಡು ಒಯ್ತೆ ಅಂತೇಳಿ ಇವರು ತಗೊಂಡು ಹೋದ್ರು. ಹೌದು. ಕಮರಿ ಕೊಳಲಾಗಿ ನೆಲ್ಲ ತಿರುಗಾಡಿ ನೋಡ್ತಾನ, ಕಲ್ಲ ದೇವರೇ ಅದ, ಕರೆ ನನಗೆ ಭೇಟಿಯಾಗದ ದೇವರ ಇಲ್ಲತ್ತೇಳಿ ಕಮರಿ ಕೊಳ್ಳದಾಗ ಹಾರದ ಸಮಯದೊಳಗ ಮಲ್ಲಯ್ಯ ಬಂದು ಪ್ರತ್ಯಕ್ಷಾಗಿ ಹಿಡದಾನ. ಇದು ಭಕ್ತಿ ಅಂದಿ. ಹೌದ್ 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 ಹೌದ್. ಇದೇ ಮಾತಾಡಿದಿಲ್ಲ. ಇನ್ನೂ ಒಂದು ಮಾತು ಕೇಳತ್ತ. ಯಾವ ಅತ್ರಿ ಋಷಿಯ ಮಡದಿ ಅನುಸಯ್ಯ ಹೌದು ಗಂಡನ ಪೂಜೆ ಮಾಡ್ತಾಳು, ಗಂಡನ ಭಕ್ತಿ ಮಾಡ್ತಾಳು. ಬ್ರಹ್ಮ ವಿಷ್ಣು ಮಹಾದೇವ ಇವರು ಜ್ಞಾನಿ. ಹೌದು. ಮಾಸ್ತರ ಎದಕ್ ಸುಮ್ಮನೆ ಎದಕ್ಕರ ವಯಸ್ಸು ಹಚ್ಚಲ್ಗತ್ತೆ ಅಂದ್ರೆ ವಿಷಯ ನಡೀತದ? ಇದು ಸುಮ್ಮನೆ ಏನ್ರಿ ಹೇಳ್ರಿ. ನಿನಗ ನಾವೊಂದು ಕೇಳ್ತ ಏನ್ರಿ? ಒಂದು ದಿವಸ ಬ್ರಹ್ಮ ದೇವರಿಗೆ ವಿಷ್ಣು ದೇವರಿಗೆ ವಾದ ಬತ್ತು, ನಾ ಶ್ರೇಷ್ಠ ಅಂತೇಳಿ. ಹೌದು ಹೌದು. ನಾ ಹೆಚ್ಚ ನೀ ಹೆಚ್ಚ. ಒಬ್ಬನಿಗೆ ಪಾದ ನೋಡಕ್ ಹಚ್ಚ ಹೊಡ್ದ, ಒಬ್ಬನಿಗೆ ಶಿರ ನೋಡತ್ತೆ ಹಚ್ಚುಟ್ಯಾನ. ಹೌದು ಹೌದಿಲ್ಲ? ಹೌದು. ಆ ಸಮಯದಾಗ ಒಬ್ಬ ಸುಳ್ಳು ಹೇಳ್ದ, ಒಬ್ಬ ಯುದ್ಧಕ್ಕಿದ್ದಂಗ ಹೇಳ್ದ. ಹೌದು. ನಾ ಹೇಳೋದು ಅರ್ಥ ತಿಳ್ಕೊ ಮಾಸ್ತರ. ಅವಾಗ ಅವ್ರಿಗೆ ಒಬ್ಬರಿಗೆ ಶ್ರಾಪ ಇತ್ತು. ಹೌದಿಲ್ಲ? ಹೊಳ್ಳಿ ಯಾವಾಗ ತ್ರಿಪುರಾಸುರ ದೈತರು ಅಲ್ಲಳ ಕಲ್ಲಳ ಮನಗತ್ರು, ಅವಾಗ ಬ್ರಹ್ಮ ವಿಷ್ಣು ದೇವಾದಿ ದೇವತೆಗಳ ಕುರಿತು ಮಹಾದೇವನ ತಪ ಮಾಡ್ಯಾರ. ಹೌದು. ಭೂಮಂಡಲನ ರಥವನ್ನ ಮಾಡಿ ಸೂರ್ಯಚಂದ್ರ ರಥಕ್ಕೆ ಚಾಕ ಮಾಡಿ, ಹೌದು 4 ವೇದಗಳನ್ನ ಅಶ್ವವನ್ನ ಅಂದ್ರೆ ಕುದುರೆಗಳ ಮಾಡಿ, ಕೊಳ್ಳಾಗಿದ್ದಂತ ವಾಸುಕಿ ಸರ್ಪ ಹಗ್ಗ ಮಾಡಿ, ಹೌದು ಹೌದು, ವಿಷ್ಣುನನ್ನೇ ಬಾಣವನ್ನ ಮಾಡಿ ತ್ರಿಪುರಾಸುರನ ಜೊತೆ ಯುದ್ಧ ಮಾಡಿ ಮೆಟ್ಟಿ ತುಳಿದ. ಹೌದು ಕರೆ ಹೋಗಿ ಅವರಿಗೆ ಹೊಡಿಬೇಕಂದ್ರೆ ಮೊದಲು ಇವರು ಭಕ್ತಿ ಮಾಡ್ಯಾರ. ನಿನಗೊಂದು ಮಾತು ಹೇಳ್ತ, ನಮ್ಮ ಮನುಷ್ಯನಲ್ಲಿ ಜ್ಞಾನ ಇತ್ತು, ಅವನಿಗೆ ನಿಜವಾದ ಆತ್ಮಜ್ಞಾನ ದೊರೀತಂದ್ರ ಭಕ್ತಿ ಸನಿ ಬರಂಗಿಲ್ಲ, ಅವ ಯಾರ್ದು ಭಕ್ತಿ ಮಾಡವಲ್ಲ. ಹೌದು. ಈ ಬ್ರಹ್ಮ ವಿಷ್ಣು ಮಹಾದೇವ ಭಕ್ತಿ ಅಂತೇಳಿ ಹ್ಯಾಂಗ ಹೋಲಿಸ್ಲಿ ಮುಂದಿನ ಸಂಧಿಗೆ ವಿಷಯ ಬಿಚ್ಚಿ ಹೇಳಬೇಕು. ಹೌದು ಹೌದು ಹೌದು. ನೀ ಬ್ರಹ್ಮ ವಿಷ್ಣು ಮಹಾದೇವ ಜ್ಞಾನಕ್ಕೆ ಹೋಲಿಸಿದಿ, ಇವ್ರು ಭಕ್ತಿ ಮಾಡೋದು ಕರೆಯೇನು ಸುಳ್ಳು? ಒಮ್ಮ ಜ್ಞಾನ ಐತಂದ್ರೆ ಹೊಳ್ಳಿ ಭಕ್ತಿ ಮಾಡಂಗಿಲ್ಲ. ಹೌದು. ಇವ್ರಿಗೆ ಜ್ಞಾನಿ ಅಂತೇಳಿ ಹ್ಯಾಂಗ ಹೋಲಿಸದಿ ಬೇಕಲ್ಲದು. ಅದು ಬಿಡು, ಇದೇ ಯಾವ ಭಕ್ತಿಯೊಳಗ ಶ್ರೇಷ್ಠವಾದಂತ ದೈತ್ಯರ ಮನತಾನದಾಗ ಹುಟ್ಟಿ ಬಂದ. ಅದು ಯಾರಿಪ್ಪ? ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟಿಲಿ ಭಕ್ತ ಪ್ರಹ್ಲಾದ ಹುಟ್ಟದ ದೃಷ್ಟಾಂತ ಹೇಳಿದಿ. ಹೌದು. ಈಗ ಒಂದು ಮಾತು ಕೇಳತ್ತ, ಏನ್ರಿಪ್ಪ ಮಾತ? ಹಿರಣ್ಯಕಶ್ಯಪ ದೈತ್ಯ ಜ್ಞಾನಿ, ನಾನೇ ಜ್ಞಾನಿ ಅಂತೇಳಿ ಅಂದಾನಂತೇಳಿ ನಿನಗೆ ಯಾರು ಹೇಳಿದ್ರು? ಮಾಸ್ತರ, ವಿಷಯ ಹೈಲಿಕ್ಕಂದ್ರೆ ಟೆಕ್ಕಿಗೆ ಬೀಳಬೇಡ. ಹೌದು ಹೌದು. ಸುಮ್ಮನೆ ಏನ್ರಿ ಹೇಳ್ಬೇಡ್ರಿ. ವಿಷಯ ಹೈಲಿಕ್ಕೆ ಸುಮ್ಮನೆ ಟೆಕ್ಕಿಗೆ ಬೀಳಬೇಡ. ಹೌದು. ಎಷ್ಟು ತಿಳಿತದ ಅಟ್ಟೆ ಹುಲ್ಕಿತ್ತು. ಹೌದು. ಹೆಚ್ಚಿಗೆ ಇಲ್ಲಿ ಕೂಡದಂತ ತತ್ವಜ್ಞಾನಿಗಳ ಗುತ್ತಿಗೆ ಕೊಟ್ಟಾರಂತೇಳಿ ಒಂದು ಬಿಡುದು ಒಂದು ಕಿತ್ತುದು ಮಾಡಿದೆ ಅಂದ್ರೆ ಕೆಲಸ ಸುದ್ದ ಆಗಂಗಿಲ್ಲ. ಹೌದು ಹೌದು ಹೌದು. ಈಗ ನಿನಗೆ ಕೇಳ್ತ, ಏನು? ಅತ್ರಿ ಋಷಿಯ ಮಡದಿ ಅನುಸಯ್ಯ ಭಕ್ತಿ ಮಾಡ್ಯಾಳ. ಹೌದು. ಪ್ರಹ್ಲಾದ ಭಕ್ತಿ ಮಾಡ್ಯಾನ. ಹೌದು. ಸಿದ್ದರಾಮ ಭಕ್ತಿ ಮಾಡ್ಯಾನ. ಅಂದ್ರೆ ಇವ್ರು ಯಾವ ಭಕ್ತಿ ಮಾಡಿದ್ರು ಮುಂದಿನ ಸಂಧಿಗೆ ಹೇಳು. ಹೌದು ಹೌದು. ನಿನಗೊಂದೇ ಮಾತು ಹೇಳಿದ, ಒಂದೇ ಹಿಡಿದು ಮಾತಾಡೋದು ತಿಳಿದ, ಎಲ್ಲಾ ಕನಸಿ ಮಾತಾಡಗತ್ತೀವಿ ಅಂದ್ರ ನಿಂದ ಯಾವಾಗ ಭಕ್ತಿ? ಹೌದು.
ಆ ಹೌದು ನಾ ಏನು ಹೇಳ್ತ ವಿಷಯ ನೀವೆಲ್ಲ ತಿಳ್ಕೊರಿ. ಯಾಕೆ ಈ ಮಾತು ಹೇಳೋದದ? ಯಾಕ್ರಿಪ್ಪ? ಜ್ಞಾನ ಜಗತ್ತದ ಎಂತ ದೊಡ್ಡದಲ್ಲ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ಒಂದು ಪ್ರಶ್ನೆ ಕೇಳೋದದ ಅವರಿಗೆ. ಏನ್ರಿಪ್ಪ ಪ್ರಶ್ನೆ? ಏನು ಹೇಳಲಿ? ಯಾವ ಅತ್ರಿ ಋಷಿಯ ಪಾದಾಲಕಲನ್ನ ತೋಂಡು ಅನುಸಯ ಬ್ರಹ್ಮ ವಿಷ್ಣು ಮಹಾದೇವನ ಮ್ಯಾಗ ಸಿಡಿಸಿದಳು. ಅವಾಗ ಕೂಸಾಗಿ ತೊಟ್ಟಿಲದಾಗ ತೂಗುತ್ತಿದ್ದಳು. ಎದೆ ಹಾಲು ಕುಡಿಸ್ಯಾಳ. ಮುಂದೆ ದತ್ತಾತ್ರೇಯಾಗಿ ಗಾಣಗಾಪುರ ದತ್ತಾತ್ರೇಯಾಗಿ ಹುಟ್ಟಿ ಬಂದಾರತ್ತೆ ಹೇಳದವ ನೀನೇ ಇದ್ದಿ. ಇಲ್ಲಿ ಗಟ್ಟಿ ಕಮಿಟಿ ಅವರಿಗೆ ನಂದು ವಿನಂತಿ ಅದ, ನೀವು ಗಟ್ಟಿ ಇಡಬೇಕಿಟ್ಟೆ, ನೀವು ಗಟ್ಟಿ ಇರ್ಬೇಕು. ಯಾಕೆ ಅಂತ ಕೇಳ್ರಿ. ಯಾಕ್ರಿ? ಇವತ್ತು ಉಮರಾಣಿ ಊರಿಗೆ ಇಬ್ರು ಕಲಾವಿದರು ಬಂದಿದೆ ಅಂದ್ರೆ ಇಬ್ರು ನಿಮ್ಮ ಮಕ್ಕಳೇ. ಹೌದು. ನಿಮ್ಮ ಕೈಯಾಗ ಧರ್ಮದ ತಕ್ಕಡಿ ಹೋಗ್ಕೊಂಡು ನನಗೆ ಆತ್ಮವಿಶ್ವಾಸದ. ಯಾಕ? ತಾಯಿನಾದಂತ ದಾನಮ್ಮ ತಾಯಿ ಧರ್ಮದ ತಕ್ಕಡಿ ಹಿಡಿದಾಳ. ಆ ತಾಯಿ ಹುಟ್ಟಿದ ಪುಣ್ಯ ಭೂಮಿಯಾಗ ನಿಮ್ಮ ಜನನ ಆಗ್ಯದ ಅಂದ್ರೆ ನಿಮ್ಮ ಕೈಯಾಗ ಧರ್ಮದ ತಕ್ಕಡಿಯ ಬಂಧುಗಳ ಸಬದ ಕೈಯ ಕೇಳ್ತ ಇಲ್ಲಿ ಭೇದ ಆಗಂಗಿಲ್ಲ. ಇಲ್ಲಿ ನಾವೊಂದು ಮಾತು ಕೇಳ್ತ. ಏನ್ರಿಪ್ಪ ಮಾತಾ? ಬ್ರಹ್ಮ ವಿಷ್ಣು ಮಹಾದೇವ ಪರೀಕ್ಷೆ ಮಾಡೋದಕ್ಕಾಗಿ ಬಂದಾರ. ಗಂಡನ ಪಾದಾಲಕ ಹೊಡೆದ ಬಳಕ ಕೂಸಾಗಿ ತಟ್ಟಿನದಾಗ ಆಡ್ಯಾವತ್ತ ನೀ ಹೇಳಿದ್ವಿ ಅಂದ್ರ ಬ್ರಹ್ಮ ವಿಷ್ಣು ಮಹಾದೇವ ಅನುಸಯ್ಯನ ಮನಿ ಒಳಗ ತೊಟ್ಟಿನದಾಗ ಏಸು ದಿನ ಏಸು ವರ್ಷರಿ ಕೂಸಾಗಿ ಆಡ್ಯಾರ. ಹೌದ್ 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 ಬೇಕಲ್ಲ. ಜಗತ್ತ ಸೃಷ್ಟಿಕರ್ತ ಬ್ರಹ್ಮನ, ಪಾಲನಕರ್ತ ವಿಷ್ಣುವನ, ಹೌದು. ಲಯ ಮಾಡವ, ಸಂಹಾರ ಪ್ರಲಯ ಮಾಡವ ಮಹಾದೇವನ. ಹೌದು ಹೌದಲ್ಲ? ಹೌದು. ರಾಜಸ ತಾಮಸ ಸಾತ್ವಿಕ ಮೂರು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳ ಸಂಕೇತ ನಾವು. ಹೌದು. ಈಗ ನಿಮಗೆ ಯಾನ ಕೇಳುದದ? ಏನು? ಇವರು ತೊಟ್ಟಿಲದಾಗ ಏಸು ವರ್ಷರೆ ಆಡ್ಯಾರ. ಹೌದು. ಈಗ ಎಲ್ಲಿ ಹಾಲು ಕುಡಿಸಲ್ಲ ಅನುಸಯ್ಯ 8 ವರ್ಷರೆ ಆಡ್ಯಾರ. ಮತ್ತು ಜಗತ್ತೆ ಅಲ್ಲಾಳ ಕಲ್ಲಾಳ ನೆಳ್ಳಿಗಟ್ಟಿದ್ದು ಸೃಷ್ಟಿಕರ್ತ ಬ್ರಹ್ಮ ಕೂಸಾಗ್ಯಾನ, ಪಾಲನಕರ್ತ ವಿಷ್ಣು ಕೂಸಾಗ್ಯಾನ, ಲಯ ಮಾಡುವಂತ ಪರಮಾತ್ಮ ಕೂಸಾಗ್ಯಾನಂದ್ರ ದೇವಲೋಕದಾಗ ಇವ್ರ ಕೆಲಸ ಯಾರು ಮಾಡುತ್ತಿದ್ರು ಮುಂದಿನ ಸಂಧಿಗೆ ವಿಷಯ ಬಿಚ್ಚಿ ಹೇಳಬೇಕು. ಹೌದ್ ಹೌದು. ಹೌದಿಲ್ಲ? ಹೇಳ್ತಾರ. ಸುಮ್ಮ ಬಂದು ಹಾಡಿ ಹೋಗುದು ಹಾಡಿಲ್ಲಿ. ವಿಷಯ ಬೇಕು. ನೀ ಮಾತಾಡೋದು ಮಾತದಿದು ನಂದು ಅಲ್ಲಿದು ನಿಂದು ಮಾತದ. ಹೌದು. ನೀ ಹೇಳ್ದವನೇ ಇದ್ದಿ. ಕಟ್ಟಿರದಾಗ ಮನೆಗೆ ಯಾರ ಕೂಸಾಗಿ ಅಂದ್ರ ಅಲ್ಲಿ ಇವ್ರ ಕೆಲಸ ಅಲ್ಲಿ ಯಾರು ಮಾಡುತ್ತಿದ್ರು. ಹೌದು. ಏನ ಉತ್ತರ ಪರಸು ಮಾಸ್ತರ ಹಾದು, ಏನ್ ಹಿಮ್ಮೇಳ ಹಾಡ ಹಾದು ಗೊತ್ತಾಗ್ಬೇಕಲ್ಲ. ನೋಡ್ರಿ ಯಾರು ಹೇಳ್ತ ಹೆಸರು ಅನ್ನೋದು ನನಗೆ ತಿಳ್ಕೋದದ. ಹೌದು. ಯಾಕ ಒಂದು ಮಾತು ಲಕ್ಷ್ಯ ಇಡ್ರಿ ಬಂಧುಗಳೇ. ಯಾಕ್ರಿಪ್ಪ? ಈಶಾಯ ನೀ ಏನಂದಿ? ಹುಟ್ಟಿ ಬಂದ ಬಳಕ ಕೆಲವು ವರ್ಷ ಆದ ಬಳಕ ನಮಗ ಜ್ಞಾನ ಬರುತ್ತದ. ಹೌದು. ಇದೇ ಮಾತಾಡಿದಿಲ್ಲ? ಹೌದು. ನೀವು ಲಕ್ಷ್ಯ ಇಡಬೇಕು. ಒಂದೊಂದು ವಿಷಯ ಎಲ್ಲ ಕಿತ್ತಿ ತೆಗಿತಿಂದ. ಹುಟ್ಟಿ ಬಂದ ಬಳಕ ಕೆಲವು ವರ್ಷ ಆದ ಬಳಕ ಜ್ಞಾನ ಬರುತ್ತದ. ಹೌದು. ಮುಂದ 60 ವರ್ಷ ಆಯ್ತಂದ್ರ ಜ್ಞಾನ ಕಮ್ಮ ಹಾಕೋತ ಬರ್ತದ. ಮರು ಹಿಡ್ದಂಗ ಆಗತ್ತದತ್ತ ನೀನೇ ಹೇಳಿದಿ. ಹೌದು. ಅವನ ವಯಸ್ಸದೊಳಗೆ ಎದ್ದುದ ಜ್ಞಾನ ಈಗ ಉಳಿಲಿಲ್ಲ ನೋಡು. 60 ದಾಟಾನ ಅತ್ತಾರತ್ತೇಳಿ ಎಲ್ಲಾರು ಮಾತಾಡ್ತಾರತ್ತೇಳಿ ನೀ ಮಾತಾಡದೆ ಏನ ಹ್ಯಾಂಗೋ ನನಗಂತೂ ತಿಳಿಲಿಲ್ಲ. ಹೌದು ಹೌದು. ಯಾಕ ಹೆದ್ದು ಕೇಳು. ಯಾಕ್ರಿ? ವ್ಯಾಸ 18 ಪುರಾಣ ಬರದಾನ. ಹೌದು. ಮಹಾಭಾರತ ಬರದಾನ ವ್ಯಾಸ. ಹೌದು. ಅರಣಿ ಮಂಥನದಿಂದ ವ್ಯಾಸನ ಮಗಾಗಿ ಹುಟ್ಟಿ ಬಂದ ಸುಖಮುನಿ. ಹೌದು. ಹುಟ್ಟುತ್ತಲೇ ಬ್ರಹ್ಮಜ್ಞಾನಿ ಇದ್ದ. ಯಾರು? ಸುಖಮುನಿ ಹುಟ್ಟುತ್ತಲೇ ಬ್ರಹ್ಮಜ್ಞಾನಿ ಇದ್ದ. ಹೌದು. ಅಪ್ಪಗೆ ಕೇಳ್ತಾನ ಏನಪ್ಪ? 4 ಆಶ್ರಮವ, ಈ 4 ಆಶ್ರಮದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಆಶ್ರಮ ಯಾವಾಗತ್ತೆ ಕೇಳಿದಾಗ ಯಾಸ ಋಷಿ ಹೇಳ್ತಾನ ಇದ್ರ ಉತ್ತರ ನಾ ಕೊಡಂಗಿಲ್ಲ, ಜನಕ ರಾಜನ ವಾಡ್ಯಾಕ ಹೋಗು, ಜನಕ ರಾಜ ಇದ್ರ ವಿಷಯ ಬಿಡಿಸ್ತಾನಂತ ಹೇಳ್ದ. ಹೌದು ಹೌದು. ಅವಾಗ ಇವ ಸಂಚಾರ ಮಾಡ್ಕೋತ ಕೈಯಾಗ ಒಂದು ಜೋಳಿಗೆ ದಂಡ ಕೋಲ ಹಿಂಗೆಲ್ಲ ಹಿಡ್ಕೋತ ಸಂಚಾರ ಮಾಡ್ಕೋತ ಹೊಂಟ ಗುಡ್ಡಗಲ್ಲರ ತಿರ್ಗಾಡ್ಕೋತ ಜನಕ ಮಹಾರಾಜರ ರಾಜವಾಡಿಗೆ ಬಂದ. ಹೌದು. ಜನಕ ಮಹಾರಾಜರಿಗೆ ವಿದೇಹಿ ರಾಜ ತಿಳಿ ಕರೆದಾರ. ವಿದೇಹಿ ರಾಜ ಅಂದ್ರೆ ಏನು?
ಸಂಸಾರದೊಳಗ ಇದ್ದು ಸಂಸಾರದ ರಾಡಿ ತನ್ನ ಮೈಗೆ ಹಚ್ಕೋಲಿಲ್ಲ. ಜಗತ್ತದಾಗ ಜ್ಞಾನಿಯಾಗಿ ಹೋದಂತವ ಏಕೈಕ ರಾಜ ಯಾವರು ಇದ್ರ ಅವ ಜನಕ ಮಹಾರಾಜ ಬಂಧುಗಳೇ. ಹೌದ್ 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 ಹೇಳ್ತ ಕೇಳ್ರಿ. ಜನಕ ರಾಜನ ವಾಡ್ಯಾಕ ಬಂದ. ಈಗ ಹ್ಯಾಂಗ ಈ ಕಡೆ ಎಲ್ಲ ಅವುಗಳ ಕೂತಾರ ಹೆಣ್ಮಕ್ಳ ಒಳಗ. ಜನಕ ರಾಜ ತನ್ನ ವಾಡ್ಯಾದೊಳಗ ಹಿಂಗ ಸಾವಿರಾರೆಲ್ಲ ಹೆಣ್ಮಕ್ಳು ಕೂತಿರು. ನಟ್ಟು ನಡು ಸಿಂಹಾಸನದ ಮ್ಯಾಗ ಕೂತಿದವ. ಹೌದು. ಹಿಂಗ ಗಂಡಾಳ ಕೂತಿತ್ತು, ಈ ಕಡೆ ಹೆಣ್ಮಕ್ಳು ಕೂತಿರು. ಏನಕ್ಕೆ ಹೆಣ್ಮಕ್ಳು ನೃತ್ಯ ಮಾಡುತ್ತಿದ್ರು. ಹೌದು. ನೃತ್ಯಕಿಗಳಿಗೆ ಕರೆಸಿದ್ರು. ಅಲ್ಲಿ ಜನಕ ರಾಜನ ರಾಜವಾಡಿ ಒಳಗ ಕುಣಿತ ಕಲೆಯನ್ನು ನೋಡ್ಲಕ್ಕ ಹೆಣ್ಣು ಗಂಡು ಎಲ್ಲ ಕೂತಿರು. ಅದ್ರಾಗ ಹೆಣ್ಮಕ್ಳು ನೃತ್ಯ ಮಾಡ್ತಿದ್ರು. ಸಿಂಹಾಸನದ ಮ್ಯಾಗ ಜನಕ ಮಹಾರಾಜ ಕೂತಿರು. ಹೌದು. ಸುಖಮುನಿ ಬಂದ ನೋಡ್ದ. ಸುಖಮುನಿ ಅಂದ ನಮ್ಮ ಅಪ್ಪನ ತಲೆ ಬಿಡ್ತಂದವ. ಹೌದು ಹೌದು. ಜನಕರಾಜಂದಲ್ಲ, ನಮ್ಮ ಅಪ್ಪಂದೇ ತಲೆ ಬಿಟ್ಟದ. ನಾಲ್ಕು ಆಶ್ರಮದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಆಶ್ರಮ ಯಾವತ್ತೇಳಿ ನಾ ಕೇಳಕ್ಕ ತಿಳ್ಕೊಳಕ ಬಂದಿಲ್ಲ. ಇನ್ನ ಜನಕರಾಜಂದ ಹೆಣ್ಣಿನ ಸಂಘ ಹೋಗಿಲ್ಲ. ಇವಾನಿದ್ರ ಉತ್ತರ ಬಿಡಿಸ್ತಾನಂತೆ ತಿಳ್ಕೊಂಡ. ಹೌದು. ಅವಾಗ ಜನಕರಾಜನ ದೃಷ್ಟಿ ಹೋಯ್ತವ್ರ ಮ್ಯಾಗ. ಹೌದು. ನೋಡ್ದ ಸೇವಾಕರಿಗೆ ಹಚ್ಚಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾನ. ಪಾಲ ಪೂಜೆ ಮಾಡಿದ್ರು. ಪಾಲ ಪೂಜೆ ಮಾಡಿ ಒಂದು ಕೋಣೆ ಒಳಗ ನೋಡ್ರಿ ಜನಕರಾಜ ಊಟಕ್ಕೆ ಅತಿಥಿ ಸತ್ಕಾರ ಅಂತೇಳಿ ಸುಖಮುನಿಗೆ ಊಟಕ್ಕೆ ಬಿಡ್ತಾರ. ಹೌದು. ಒಂದಿಬ್ರು ಸೇವಕರು ಊಟ ತಾಟ ತಯಾರು ಮಾಡಿ ಊಟ ಮಾಡಿಸ್ಬೇಕಂತೇಳಿ ಮಣಿ ಹಾಕಿ ಅಡ್ಡೊಳಗಿಟ್ರು. ಮಣಿ ಮ್ಯಾಗ ಯಾರು ಸುಖಮುನಿ ಬಂದ ಕೂತ. ಹೌದು. ಮನಿ ಮ್ಯಾಗ ಯಾರು ಬಂದು ಕೂತ್ರು? ಯಾರೋ ಮನಿ ಮ್ಯಾಗ ವ್ಯಾಸ ಋಷಿಯ ಮಗ ಸುಖಮುನಿ ಬಂದು ಕೂತ. ಹೌದು. ಬಂದ ಕೂತ ಒಳಕ ಇವರು ಓಡಾಡಿ ಅಡ್ಡೊಳಗೆ ಇಟ್ಟು ಅದರ ಮ್ಯಾಗ ಪಂಚಾಮೃತ ಎಡಿ ತಂದಿಟ್ರು. ಹೌದು. ಇನ್ನು ಉಣಬೇಕಂತೇಳಿ ತುತ್ತು ತೆಗೆದು ಉಣಬೇಕಂತೇಳಿ ಊಟ ಮಾಡ್ಬೇಕಂತ ಹಿಂಗ ತುತ್ತು ಹಾಕಿ ಮ್ಯಾಗ ನೋಡ್ತಿದ್ದ. ಒಂದೇ ಒಂದು ಕೂದಲು ಎಳೆ ಮ್ಯಾಗ ಒಂದು ಖಡ್ಗ ತಲವಾರ ಕಟ್ಟಿದ ಜನಕ ಮಹಾರಾಜ. ಹೌದ್ 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 ಹೌದು. ಎಲ್ಲಿ ಊಟಕ್ಕೆ ಕೂತ ನೋಡ್ರಿ. ಅಲ್ಲೇ ನೆತ್ತಿ ಮ್ಯಾಗೆ ತಲವಾರ ಒಂದೇ ಒಂದು ಕೂದಲು ಎಳಿ ಮ್ಯಾಗೆ ಕಟ್ಟಿದ. ಹೌದು. ಪರಾಕ್ ಬಿತ್ತಂದ್ರ ಕೂದಲು ಎಳಿ ಕಡಿತಂದ್ರ ಆ ಸುಖಮುನಿ ಚಂದ ಕಡೆಕಾಗುತ್ತಿತ್ತು. ಹೌದು. ಹೌದಲ್ಲ? ಹೌದು. ಮುಂದೆ ಏನಾಯ್ತು ನೋಡಲ್ಲ, ಗಾಬರಿಗೆ ಬಿದ್ದ. ಇವ ತೆಳಗ ಲಕ್ಷ ಇರ್ಲಿಲ್ರಿ. ಮ್ಯಾಗ ನೋಡ್ಕೊತ್ತೆ ಉಳ್ಳಗತ್ತ. ಹೌದು. ಊಟನು ಆಯ್ತು. ಊಟ ಆದ ಬರಕ ಜನಕ ಮಹಾರಾಜರು ಹೇಳ್ತಾರ, ಆ ಮಹಾತ್ಮರಿಗೆ ಕರೆಸ ನನ್ನ ಬಲ್ಲಿತ್ತೀನಿ. ಹೌದು. ಇಬ್ರು ಕೂತು ಕ್ಷೇಮ ಸಮಾಚಾರ ಮಾತಾಡಕತ್ತಾರೆ. ಅಪ್ಪ ಹಿಂಗ ಅದಿ ತಪ್ಪಿ ಬಂದ್ರಿ ಅಲ್ಲ ನನ್ನ ವಾಡ್ಯಕತ್ತೇಳಿ ಕೇಳ್ದ. ಯಾನ್ರಿ ಜನಕ ಮಹಾರಾಜರ, ನಮ್ಮಪ್ಪ ಹೇಳದ ಏನಂತೇಳಿ? ಏನು? ನಾಲ್ಕು ಆಶ್ರಮದಾಗ ಎಲ್ಲಕ್ಕಿಂತ ಶ್ರೇಷ್ಠ ಆಶ್ರಮ ಯಾವತ್ತೇಳಿ ತಿಳ್ಕೊಳಕ ನಮ್ಮ ಅಪ್ಪಗೆ ಕೇಳೋಣ, ನಿನ್ನ ವಾಡ್ಯಾಕ ಹೋಗ ತಿಳಿತದಂತ ಹೇಳಣ. ಹೌದು. ನಿನ್ನ ಬಾಗಿ ಬಂದ ಬಳಕ ನೋಡ್ತಾ ಬರೇ ಒಂದು ಸ್ತ್ರೀ ಸಂಖ್ಯೆ ನಿನ್ನಲ್ಲಿ ಹೋಗಿಲ್ಲ, ನಿನಗ ಯಾವಾಗ ಜ್ಞಾನ ಆಗೋದು ಅಂತ ಕೇಳದ. ಹೌದು ಹೌದು. ಅವಾಗ ಜನಕ ಮಹಾರಾಜರು ಸಿಟ್ಟಿಗೆ ಬರ್ಲಿಲ್ಲ. ಹೌದು. ಮಹಾತ್ಮರ ಊಟ ಐತೆ ಅಂತ ಕೇಳ್ದವ. ಹೌದು. ಐತಲ್ಲ ಅಂದ್ರ ಅವ ಏನೇನು ಉಂಡ್ರಿ? ಅದು ಕೇಳ್ಬೇಡ ನನಗಂದವ. ಯಾಕ್ರಿ? ರಾಜ, ಮಣಿ ಕೆಳಗೆ ಇಟ್ಟಿವಿ, ಮ್ಯಾಗ ತಲವಾರ ಒಂದೇ ಒಂದು ಕೂದಲು ಎಳಿ ಮ್ಯಾಗ ಕಟ್ಟಿದಿ. ನೋಡ್ರಿ ಅಂತ ಮಾತು ಬಿಡಿಸ್ತಾನ. ಹೌದು. ಕೆಳಗ ಮಣಿ ಮ್ಯಾಗ ನನಗ್ ಕುಂಡ್ಸೋದಕ್ಕೆ ಹಚ್ಚಿದಿ. ಹೌದೌದು. ಕೆಳಗ ನಾ ಇದ್ದ ಕೂದಲು ಎಳಿ ಮ್ಯಾಗ ತಲವಾರ ಕಟ್ಟಿದಿ. ಪರಾಕ್ ಬಿದ್ದು ತಲವಾರ ಒಂದು ಆ ಕೂದಲು ಎಳಿ ಕಡಿತಂದ್ರ ಆ ಖಡ್ಗ ನನ್ನ ಚಂದ ಕಡವತ್ತೇಳಿ ನಾವು ಊಟದ ಮ್ಯಾಗ ಲಕ್ಷ ಇಟ್ಟಿಲ್ಲ, ತಲವಾರದ ಮ್ಯಾಗ ಲಕ್ಷ ಇಟ್ಟಿದ್ದ. ಹೌದು ಹೌದು ಹೌದು. ಅವಾಗ ಇಲ್ಲಿ ಜ್ಞಾನದ ಮಾತು ಹೇಳುತ್ತಾನ ಜನಕ ಮಹಾರಾಜರು. ಏನಂತ? ಸುಖಮುನಿ ಅವರ ಜನಕ ಮಹಾರಾಜರು ಹೆಣ್ಮಕ್ಕಳೊಳಗೆ ಸಿಂಹಾಸನ ಹಾಕಿ ನೃತ್ಯ ಮಾಡುವಂತ ಕಲೆ ನೋಡಲು ಹೆಣ್ಮಕ್ಳ ಕುತ್ತನ. ಇನ್ನು ಸ್ತ್ರೀ ವಿಲಾಪಿ ಸ್ತ್ರೀ ಅದನ್ನ ತಿಳ್ಕೊಂಡಿದೆ. ಕರೆ ನೀ ಹ್ಯಾಂಗ ತಲವಾರದ ಮ್ಯಾಗ ಲಕ್ಷ ಇಟ್ಟಿದಿ, ಊಟದ ಮ್ಯಾಗ ಇಟ್ಟಿ ನೋಡು, ಹಂಗ ಹೆಣ್ಮಕ್ಕಳದ ಮ್ಯಾಗ ನನ್ನ ಲಕ್ಷ ಇಲ್ಲ, ಪರಮಾರ್ಥದ ಮ್ಯಾಗ ನನ್ನ ಲಕ್ಷ್ಯ ಅಂತ ಹೇಳುತ್ತಾನ. ಹೌದು 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 ಹೌದು. ಎಂತ ಜ್ಞಾನದ ವಿಷಯ ಬಿಡಿಸ್ತನ್ರಿ. ಹೌದು. ನನ್ನ ಲಕ್ಷ್ಯ ಹೆಣ್ಮಕ್ಳೊಳಗೆ ನಾ ಇದ್ದ ಕರೆ ಊರಲ್ಲಿ ನನ್ನ ಲಕ್ಷ್ಯ ಇಲ್ಲ, ನನ್ನ ಲಕ್ಷ್ಯ ಪರಮಾತ್ಮನ ಮ್ಯಾಗದ. ಹೌದು. ಇದಕ್ಕೆ ವಿದೇಹಿ ರಾಜ ವಿಷಯ ಬಿಡಿಸ್ತಾನ. ಇದು ಜ್ಞಾನದ ಮೆಟ್ಟಲು ವಿಷಯಗಳದಾವ್. ಹೌದು. ಈಗ ನಿನಗ ಕೇಳತ್ತ, ಭಸ್ಮಾಸುರ ಭಕ್ತಿವಾನ್ ಹೌದಿಲ್ಲ? ಹೌದು. ಏನ ಗತಿ ಆಯ್ತು ಭಸ್ಮಾಸುರದು? ರಾವಣ ಭಕ್ತಿವಾನ್ ಹೌದಿಲ್ಲ? ಹೌದು. ರಾವಣ 60
ಸಾವಿರ ವರ್ಷ ಹೌದು ಭಗವಂತನ ತಪ ಮಾಡಿ ಭಕ್ತಿ ಮಾಡಿ ತನ್ನ ಶರೀರದ ಒಂದೊಂದು ಕಳ್ಳ ತೆಗೆದು ವೀಣೆ ಮಾಡಿ ಪರಮಾತ್ಮನ ಒರೆಸ್ಕೊಂಡಂತ ಅಂತ ಭಕ್ತಿವಾನೇ ಇದ್ದ. ಹೌದು 6 ಕೋಟಿ ಆಯುಷ್ಯ 10 ತಲೆ ಇತ್ತು, ದಶಕಂಠ ಇತ್ತು. ಹೌದು ಖರೆ ಒಂದು ತಲೆನೂ ಉಳಿಲಿಲ್ಲ. 6 ಕೋಟಿ ಆಯುಷ್ಯದೊಳಗ 6 ಕೋಟಿ ಉಳಿಲಿಲ್ರಿ. ಹಾ ಹಾ 6 ಕೋಟಿ ಆಯುಷ್ಯದೊಳಗ 6 ಕೋಟಿ ಉಳಿಲಿಲ್ಲ. ಎಲ್ಲದ ನಿನ್ನ ಭಕ್ತಿ? ಹೌದು ಇದು ಬಿಡು. ವಿಶ್ವಾಮಿತ್ರ ಭಕ್ತ್ಯಾವ. ಹೌದು ವಿಶ್ವಾಮಿತ್ರ ಭಕ್ತ್ಯಾವ. ವಿಶ್ವಾಮಿತ್ರಗೆ ಏನ ಕರೆದಾರ? ಏನತ್ತ ರಾಜ ಋಷಿ ಅಂತೇಳಿ ಕರೀತಾರ ವಿಶ್ವಾಮಿತ್ರಗ. ಹೌದು ವಶಿಷ್ಠ ಮಹರ್ಷಿಗೆ ಬ್ರಹ್ಮ ಋಷಿ ಅಂತೇಳಿ ಕರೀತಾರ. ಲಕ್ಷ ಇಡ್ರಿ ಬಂಧುಗಳೇ. ಹೌದು ಹೌದು ವಿಶ್ವಾಮಿತ್ರ 60,000 ವರ್ಷ ತಪ ಮಾಡಿದ ಅಂತ ಭಕ್ತಿ ಪುಣ್ಯ ಅವನಲ್ಲಿ ತುಂಬಿತ್ತು. ಏನು ಅಂದುದೇ ಆಗುತ್ತಿತ್ತು. ಹೌದು ಕರೆ ಏಕೋಚಿತ್ತದಿಂದ ಮೇನಕನ ಸಂಘ ಮಾಡಲಿ 60,000 ವರ್ಷ ನೀ ಭಕ್ತಿ ಮಾಡುದು ನಿಷ್ಫಲ ಆಗಿ ಹೋಯ್ತು. ಎಲ್ಲೆಲ್ಲ ನಿನ್ನ ಭಕ್ತಿ? ಹೌದು 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 ಆ ಹಾ ಹಾ ನನ್ನ ಭಕ್ತಿ ಅಂತೇಳಿ ಉಮರಾಣ್ಯಾಗ ಬಾಳ ಬಂದು ಹೇಳಗತ್ತಿದ್ವಿ. ಎಲ್ಲವೂ ನಿನ್ನ ಭಕ್ತಿ? ಹೋಗ್ಯಾರ ಮಣ್ಣಗೂಡಿ ಜ್ಞಾನಾನಂತರ ಮಣ್ಣಗೂಡಿ ಹೋಗ್ಯಾರಪ್ಪ. ಭಕ್ತಿ ಮೋಸದ. ಹೌದು ಜ್ಞಾನ ಮೋಸಿಲ್ಲ. ಹೌದು ಒಮ್ಮ ಜ್ಞಾನ ಆಯ್ತಂದ್ರ ನೀ ಸಯುತ್ತನ ಹೋಗಂಗಿಲ್ಲ. ಹೌದು ಜ್ಞಾನ ಬಂದು ಹೋಯ್ತಂದ್ರ ಅದು ನಿಂದು ನಿಜವಾದ ಜ್ಞಾನ ಅಲ್ಲ ಅನ್ನೋದು ನನ್ನ ವಾದದ. ಹೌದು ನೀ ಅಂತ ನೋಡು 60 ವರ್ಷ ದಾಡ್ತಂದ್ರ ಮರವು ಹಿಡಿತದ. ನಿಜವಾದ ಜ್ಞಾನ ಆಗ್ಲಾರ ಕಾಲ ಹಿಡ್ದಾದ. ಇದಕ್ಕೊಂದು ವಿಷಯ ಹೇಳ್ತಾ ವಿಷಯ ಮುರಿದು ಮಾತಾಡನಿ. ಇದೇ ಕಲಿಯುಗದಾಗ ಇದೇ ನಮ್ಮ ಕಾಲಮಾನದೊಳಗೆಲ್ಲ ಮಾತು ಹೇಳುತ್ತ. ಯಾವ್ದರಪ್ಪ ಅದು ಮಾತಾ? ನಮ್ಮಲ್ಲಿ ನಿಮ್ಮಲ್ಲಿ ನಡೆದಾಡುವ ಮಾತಾಡುವ ದೇವರಾಗಿ ಹೋದ್ರು ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು. ಹೌದು 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 ಅವರಿಗೆ 60 ವರ್ಷ ಆಗಿತ್ತು. ಏನು ಹೆಚ್ಚಿಗೆ ವಯ ಆಗಿತ್ರಿ? ದೈವದವ್ರಿಗೆ ಕೇಳ್ತ. ಅವರಿಗೆ ಮರವು ಹಿಡಿಬೇಕಾಗಿತ್ತು, ಯಾಕೆ ಹಿಡಿಲಿಲ್ಲ? ಹೌದು ಬೇಕಲ್ಲ ವಿಷಯ ನೋಡ್ರಿ. ನಾ ಹೆಂಗ ಮಾತಾಡ್ತ ನಿನ್ನ ಮಾತದದು. 60 ವರ್ಷ ಧಾಡ್ತಂದ್ರ ಮರು ಹಿಡಿತದ ಅಂದಿ ನೋಡು. ಒಮ್ಮ ನಿಜವಾದ ಜ್ಞಾನ ನಮ್ಮಲ್ಲಿ ಆಯ್ತಂದ್ರ ಅದು ಹೋಗಂಗಿಲ್ಲ. ನೀ ಬೆಂಕಿಯಾಗ ಹಾಕಿದ್ರ ಸುಡಂಗಿಲ್ಲ, ನೀರ್ನಾಗ ಹಾಕಿದ್ರ ಮುಣಗಂಗಿಲ್ಲ, ಮಣ್ಣಾಗ ಹೋದ್ರ ಮುಚ್ಚಂಗಿಲ್ಲ. ಅದು ಹೌದು ಅದು ಜ್ಞಾನ. ಅದು ಮಣ್ಣಾಗಿದ್ರು ಮಿಂಚುತ್ತದ. ಬಂಗಾರ ಮಣ್ಣಾಗ ಎಟ್ಟು ಮುಚ್ಚಿಡ್ತೀಡು. ಹೌದು ಅದು ಜಗ್ ಹೊಳಿತದ. ಅದರಂತೆ ಒಮ್ಮ ನಮ್ಮಲ್ಲಿ ಜ್ಞಾನ ಇತ್ತಂದ್ರ ಅದು ಜಗ್ ಹೊಳಿತದ. ಚಿನ್ಮಯ ಜ್ಞಾನಿ ಅಂತೇಳಿ ನಿನಗೆ ಬಿರುದು ಬರ್ತದ. ಹೌದು ಹೌದು ಏನ್ ಬರ್ತದ? ಚಿನ್ಮಯ ಜ್ಞಾನಿ ಅಂತೇಳಿ ಬಿರುದು ಬರ್ತದ. ಹೌದು ಇದೇ ಕಲಿಯುಗದಾಗ ಮಾತಾಡುವ ದೇವರ ನಡೆದಾಡುವ ದೇವರಾಗಿ ಬುದ್ಧಿಜೀವಿ ಸಿದ್ದೇಶ್ವರಪ್ಪ ಅವರು ನಮಗೆ ನಿಮಗೆಲ್ಲ ಜ್ಞಾನದ ಬೋಧನೆಯನ್ನ ಮಾಡಿ ಜ್ಞಾನ ಯೋಗಾಶ್ರಮ ಕಟ್ಟಿ ನಿಮ್ಮನ್ನೆಲ್ಲರನ್ನ ಅಗಲಿ ಹೋದ್ರ ಕರೆ ಹೋಗುವಾಗ ಒಂದು ಬ್ರಹ್ಮ ಮಾತು ಹೇಳಿ ಹೋದ್ರು. ಹೌದು 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 ನನಗೆ ಎಲ್ಲಿ ಯಾವ ಮಣ್ಣಾಗ ಮುಚ್ಚಬೇಡ್ರಿ. ಹೌದು ನನಗೆ ಯಾವಾಗ ಗುಡಿ ಗುಂಡಾರ ಕಟ್ಟಬೇಡ್ರಿ. ಹೌದು ನನಗೆ ನೇರವಾಗಿ ಅಗ್ನಿ ಕಾರ್ಯ ಮಾಡ್ರಿ. ಅಗ್ನಿ ಕಾರ್ಯ ಮಾಡಿ ನನ್ನ ಚಿತ್ತಭಸ್ಮ ಒಯ್ದು ಗಂಗಾದೊಳಗ ಅರ್ಪಣೆ ಮಾಡ್ರಿ ಅಂತ ಹೇಳಿದ್ರು. ಹೌದು ಹೌದು ಯಾಕ? ಪಂಚಮಹಾಭೂತದ ಶರೀರದ ಪಂಚಮಹಾಭೂತದಿಂದ ನಿರ್ಮಾಣ ಆದಂತದ. ಪಂಚಮಹಾಭೂತಕ್ಕೆ ಕೂಡ್ತದ. ನಿಮ್ಮ ಮಣ್ಣಾಗಿಟ್ಟರು ಏನು ಮಾಡೋ? ನಾ ಹೊಂಟಿದ ಎಲ್ಲಿದ ಬಂದಿದ ಅಲ್ಲಿಗೆ ಹೊಂಟಿದ ಹೇಳ್ಯಾರ. ಹೌದು ಹೌದು ಇದು ತಿಳಿಬೇಕು. ಜ್ಞಾನದ ಮಾತಿದು. ಹೌದು ನಾವ್ ಹತ್ತವಲ್ರಿ ಸೌಕಾರ ಚಲೋ ಐತ್ರಿ. ಸೌಕಾರ ಹೋಗಿ ಆ ಜೀವದ ನೋಡ್ರಿ ಎಲ್ಲಿದ ಬಂದದ ಅಲ್ಲಿಗೆ ಹೋಗ್ಯಾದ್ರಿ. ಹೌದು ಖರೆ ನಾವು ಅಜ್ಞಾನದಿಂದ ಅಳತ್ತೇವ್, ದುಃಖ ಮಾಡಿ ಅಳತ್ತೇವ್. ಅಳಬಾರದು ಮಾತು ಹೇಳ್ತಾರ. ಹೌದು ನಮ್ಮ ಮನೆಯೊಳಗ ಅಂತದೇ ಒಂದು ಸಂಕಟ ಬತ್ತು. ಅಂತ ಯಾಳಿನೇ ಸುಮಾರು 10 ಮನೆಯೊಳಗ ಅಂತ ಮಗನೇ ಹುಟ್ಟಿ ಬಂದ. ಅಂತ ಒಂದು ಹಿರಿಯ ಮನುಷ್ಯನೇ ತೀರ್ಕೊಂಡ. ಅವನ ಹೆಸರಲ್ಲಿ ಅಳ್ಳಗತ್ತೆ ಅಂದ್ರ ಜೀವಾತ್ಮ ಪರಮಾತ್ಮನ ಪಾದಕ್ಕೆ ಹೋಗಿ ಕೂಡುವಾಗ ನಿಮ್ಮ ಕಣ್ಣಾನ ನೀರು ಅಡ್ಡಗಟ್ಟತವತ್ತ ನೀವು ದುಃಖ ಮಾಡಿ ಹತ್ತುದು ಅಡ್ಡಗಟ್ಟತವತ್ತ. ಯಾವಾಗ ಜೀವಾತ್ಮ ಬರ್ತದ ಬರಾಗ ಅದು ಅಳ್ಕೋತ ಬಂದದ, ಹೋದಾಗ ನಕ್ಕೋತ್ ಹೋಗುತ್ತದ. ಹೌದು ಅದು ನಕ್ಕೋತ್ ಹೋಗುತ್ತದ ಅಂದ್ರೆ ನೀ ನಕ್ಕೋತ ದೇಹ ಬಂದ್ ಮಾಡು. ಎಲ್ಲಿಗೆ ಬಂದಲ್ಲ ಅಲ್ಲಿಗೆ ಹೋಗ್ಯಾದ. ಹೌದು ಇಟ್ಟೆ ತಿಳಿಬೇಕು. ಇದು ಜ್ಞಾನ.
ಹೌದ್ ಹೌದ್ ಹಾ ನೀನು ಸುಮ್ಮ ತುಣು ಮಾಡಿದ್ರೆ ನಡೆಯಂಗಿಲ್ಲ ಭಕ್ತಿ ಪರಸು ಮಾಸ್ತರ ನಿನ್ನ ಭಕ್ತಿ ಟಾಂಗ ಇಲ್ಲಿ ಮಾರ್ಕೆಟ್ ಆಗಂಗಿಲ್ಲಪ್ಪ. ಮಾರೋದು ಇಲ್ಲಿ ಒಟ್ಟ ಎಟ್ಟು ಹೊತ್ತು ಜ್ಞಾನ ದೊಡ್ಡದದ ಜಗತ್ತದಾಗ. ಹೌದು ಜಗತ್ತದಾಗ ಜ್ಞಾನ ದೊಡ್ಡದದ. ಹೌದು ಅದಕ್ಕ ಇನ್ನೂ ನಿಮ್ಗ ದೃಷ್ಟಾಂತ ಅನುಭವದಿಂದ ಬಹಳ ಹೇಳುದದ. ಒಂದು ಪದ್ಯ ಮುಗಿದ ಬಳಕ ಹೇಳುದದ ಖರೆ ಒಂದು ಮಾತು ಹೇಳುದದ ಪರಸು ಮಾಸ್ತರ್ಗ. ಏನ್ರಿಪ್ಪ? ಪಿಂಟು ಮಾಸ್ತರ್ ಅವರು ಯೂಟ್ಯೂಬ್ ಕಿಂಗ್ ಆದಾನ. ನನಗೆ ಬಹಳ ಮಂದಿ ಹೇಳಿರು. ನಿನಗೊಂದು ಮಾತು ಹೇಳ್ತ, ಏನು? ನೀ ಹಾಡಿನೊಳಗೆ ಎಲ್ಲ ಊರಾಗ ಹೋದ್ರ ಅದೇ ಹಾಡೇ ಇರ್ತದ ಅಂತೇಳಿ ಯೂಟ್ಯೂಬ್ ಆದ ಮೊಬೈಲ್ ಅಂತೂ ನನ್ನ ಬಲ್ಲಿ ಇಲ್ಲ. ಹೌದು ಹುಡುಗರು ಯೂಟ್ಯೂಬ್ ಮಾಡ್ತಾವ. ಹೌದು ಖರೆ ನೀ ಹಾಡೊಳಗೆ ತರಿವಿ ಮಾತಾಡ್ತೇನೋದು ಅವ್ರಿಗೆ ಏನು ಕನಸು ಬಿದ್ದಿತ್ತೇನೋ? ಏನ್ ಹೇಳ್ರಿ ಅನ್ಪ ಇಲ್ಲ ನಮ್ಗ. ಎಟ್ಟ ಹುಚ್ಚನಾಗ ಮಾತಾಡ್ತೇವೆ. ಇದು ಅಡವಿ ಬಿದ್ದು ಮಾತಾಡಬೇಡ, ವಿಷಯ ಏನ್ ನಡ್ದ ಅದು ಮಾತಾಡು. ಹೌದು ಇದು ಅಡವಿ ಬಿದ್ದು ಮಾತಾಡ್ದಂಗ ಆಗ್ತದ. ನೀ ನಡುವು ನಿಂತು ಮಾತಾಡ್ತಿ. ಪಿಂಟು ಮಾಸ್ತರ್ ಹಿಂಗ ಆಗತ್ತೆ ನಮ್ಗೆ ಹೇಳ್ಯಾನ. ಆ ಶಕುನಿ ಮಾತ ನೀ ಕೇಳಿ ನೀ ಹುಚ್ಚ ಕುಂಡ್ರಬೇಡ. ಹೌದು ಅವ ಶಕುನಿ ಮೊದಲೇ ಇಸದ ಬೀಜ ಬಿತ್ತವನ. ಹೌದು ಹೌದು ನೇರವಾಗಿ ಹೇಳ್ತ ಅವನ ಮಾತ ನೀ ಕೇಳ ನೀ ಹದಿಗೆಟ್ಟು ಹೋಗ್ತಿ. ಈ ಬ್ರಹ್ಮ ವೇದಿಕೆ ಮ್ಯಾಗ ಸತ್ಯದ ಮಾತಿ ಮಾತಾಡ್ತಾನ. ಹೌದು ಇನ್ನೊಬ್ಬರ ನಿನ್ನ ಆತ್ಮಕ್ಕೆ ಸಾಕ್ಷಿ ಮಾಡ್ಕೊಂಡು ಹೇಳು ಇದು ಮನುಷ್ಯ ಚಲೋದಲ್ಲ ಏನ ಕೆಟ್ಟದದು. ಹೌದು ಅದಕ್ಕ ವಿಷಯಹೀನ ಜ್ಞಾನದ ಬಗ್ಗೆ ದೃಷ್ಟಾಂತ ಕೊಡುದದ. ಇವತ್ತ ಎಟ್ಟು ಹೇಳಿದ್ರೆ ನನಗೆ ಕಂಬಿಡ್ತದ. ಹೌದು ಜ್ಞಾನದೊಳಗ ಎಟ್ಟು ಹೇಳಿದ್ರೆ ಕಂಬಿಡ್ತದ. ಯಾಕಂದ್ರೆ ಇನ್ನೊಂದು ಸಣ್ಣ ದೃಷ್ಟಾಂತ ಹೇಳ್ತಾ ಕೇಳ್ರಿ. ಗುರುವಿನ ಆಜ್ಞಾ ಮೀರಾದ ನಡೆದವನು ಮಾನವನಲ್ಲ ಮಹಾತ್ಮನು ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು 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 ಗುರುವಿನ ಆಜ್ಞೆ ಯಾವ ಮೀರಲಾರ್ದೆ ನಡೀತ ನೋಡು ಅವ ಮಾನವ ಅಲ್ಲ ಮಹಾತ್ಮನೇ ಹಾನಂತ ಹೇಳ್ತಾರ. ಇದಕ್ಕೊಂದು ದೃಷ್ಟಾಂತ ಕೇಳ್ರಿ. ಹೌದು ಹುಬ್ಬಳ್ಳಿ ಒಳಗ ಸಿದ್ಧಾರೂಢರು ಅವರ ಕೈಯಾಗ ಶಿಷ್ಯ ಇದ್ದ ಗುರುನಾಥರೂಢ. ಹೌದು ನಿಮ್ಗೆಲ್ಲರಿಗೆ ಗೊತ್ತದ. ಹೌದು ಗುರುನಾಥರೂಢನ ಕತಿ ಬಹಳ ಮಂದಿಗೆ ಗೊತ್ತಿಲ್ಲ, ಅದು ಇಲ್ಲಿ ಹೇಳುದದ. ಹೌದು ಸಿದ್ಧಾರೂಢರ ಪರಮ ಶಿಷ್ಯ ಗುರುನಾಥರೂಢರು. ಗುರುಗಳು ಆ ಸಿದ್ಧಾರೂಢರ ವ್ಯವಸ್ಥೆ ಮಾಡ್ಲಿಕ್ಕೆ ಗುರುನಾಥರೂಢರು ಇದ್ರು. ಹೌದು ಒಂದ ದಿನ ಸಿದ್ಧಾರೂಢರು ಅಂದ್ರತ್ತ, ಗುರುನಾಥ ಇನ್ನ ನೀ ಮೌನ ಆಗಂದ್ರು. ಹೌದು ನೋಡ್ರಿ, ಇನ್ನು ಮಾತಾಡೋದಿಲ್ಲ ನೀ ಮೌನ ಆಗಂದ್ರು. ಹೌದು ಗುರು ಆಜ್ಞೆ ಆಗಿಲ್ಲ ಇನ್ ಹಂಗ ಮಾತಾಡಬಾರದು ಅಂತೇಳಿ 33 ವರ್ಷ ಮೌನ ಆಗಿ ದಿನ ಕಳೆದಾರ. ಯಾರು? ಗುರುನಾಥರೂಢರು. ಹೌದು ಹೌದು ಕೇಳ್ರಿ ಹೇಳೋದಲ್ಲ. ನಮ್ಮಂತ ಸುಮಾರು ಮಂದಿ ಏನ್ ಮಾಡಿದ್ರತ್ರಿ, ಒಂದು ದಿನ ಹಾಕಿರ್ಲಿ ಇವನಿಗೆ ಮಾತಾಡಿಸ್ಬೇಕಂತೇಳಿ ಅಡವಿ ಒಳಗೆ ಹೋಗಿ ಕಲ್ಲೆತ್ತಿ ಕರಿ ಚೇಳ ತಗೊಂಡು ಬಂದ್ರು. ಹೌದು ಸಾವಿರಾದ ಚೇಳ. ಗುರುನಾಥರೂಢರು ಎಲ್ಲಿ ಮಕ್ಕೋತಾರ ಆ ಗಾಡಿ ತೆಳಗ ಹೋಗ್ಲಿಗತ್ತರ್ರಿ. ಹೌದು ಸೂಜಿ ಇಡ್ಲಿಗತ್ರು. ಗುರುನಾಥರೂಢರು ಬಂದು ಕೂತ ಬಳಕ ಮೈ ಎಲ್ಲ ತುಚ್ಚಾವು, ಚೇಳ ಮೈ ಎಲ್ಲ ಕಡಿತೀವ್. ಕರೆ ಯಾರಿಗೆ ಬರೋ ಶಬ್ದ ಅಲ್ಲಿಲ್ಲ, ಮೌನೇ ಆಗಿರು. ಹೌದು ಹೌದು ಕೆಲವ ವರ್ಷ ಗತಿಸಿ ಹೋಯ್ತು, ದೇಹ ಬಿಟ್ರು. ಹೌದು ಇದೇ ಅಗರಿಕೇಡ ಪುಣ್ಯ ಕ್ಷೇತ್ರದಲ್ಲಿ ಜ್ಞಾನದ ಕಿರಣ. ಹೌದು ಏನೋ ಚಿಕ್ಕ ರಾಮಾರೂಢರು ಹುಟ್ಟಿ ಬಂದಾರ. ಚಿಕ್ಕ ರಾಮಾರೂಢರು ಗುರುನಾಥರೂಢರ ಸೇವಕ್ಕಿದ್ರು. ಹೌದು ಎಷ್ಟೋ ಮಂದಿ ಸಾಧು ಸಂತರೆಲ್ಲ ತತ್ವಜ್ಞಾನಿಗಳಿದ್ರು. ಅದೇ ಹುಬ್ಬಳ್ಳಿ ಮಠದಾಗ ಎಲ್ಲಾ ಕಮಿಟಿಯವರು ಕೂಡಿ ಒಂದು ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ ಮಾಡಿ 8 ಮಂದಿ ಈ ಕೆಳಗೆ ಹುಟ್ಟವ್ರಿದ್ರು ನೋಡ್ರಿ ಜ್ಞಾನಿಗಳು. ಹೌದು ಇವ್ರಿಗೆಲ್ಲ ಹೊಡೆದು ಹಚ್ಚಿದ್ರು. ಗುರುನಾಥರೂಢರ ಸೇವಾ ಮಾಡ್ಬೇಕಂತೇಳಿ ನವ್ಯ ಮಾಡ್ಬೇಕಂದ್ರು. ಹೌದು ಕರೆ ಇವ್ರು ಸೇವಾ ಮಾಡುದು ಹ್ಯಾಂಗ ಅಸ್ತವ್ಯಸ್ತ ನಡ್ಲಿಗತ್ತು. ಹೌದು ಯಾವಾಗ ಗುರುನಾಥರೂಢರಿಗೆ ಹಾಲು ಕುಡಿಬೇಕು, ಅವ್ರು ಎಟ್ಟ ಕುಡಿತಾರ, ಹಣ್ಣು ಯಾವಾಗ ಕುಡಿಬೇಕು, ಯಾನ ತಿತ್ತ ಇದು ಗೊತ್ತಿಲ್ರಿ. ಹೌದು ಅವ್ರು ಕುಡಿದು ಬೇರೆ, ಇವ್ರು ತಗೋದು ಬೇರೆ ನಡ್ಲಿಗತ್ತು. ಗುರುನಾಥರೂಢರು ಯಾನ ಅಲ್ಲಿ ಮೌನಿ ಆಗಿ ಧ್ಯೇಯ ಬಿಟ್ರು. ಅಕ್ಕಲಕೋಟೆ ಶರಣರು ಒಂದು ಪದ ಹಾಡ್ತಾರ. ಏನಂತೇಳಿ? ಏನಂತ? ರತ್ನ ಜ್ಯೋತಿ ಮುಳುಗಿತ್ತು, ರತ್ನ ಅಡಗಿತ್ತು. ಹೌದು ಹುಬ್ಬಳ್ಳಿ ಪಟ್ಟಣ ಎಲ್ಲ ಕತ್ತಲಾಗಿತ್ತು. ಹೌದು ಹೌದು ಹೇ ಗುರುನಾಥರೂಢ ತಂದೆ, ಗುರು ಸಿದ್ಧಾರೂಢನ ಮಾತಿಗಾಗಿ 33 ವರ್ಷ ಮೌನಾಗಿ ದಿನ ಕಳೆದ ನಿಮ್ಮನ್ನೆಲ್ಲ ಬಿಟ್ಟು ಹಾದಿ. ಎಂತ ಬ್ರಹ್ಮಜ್ಞಾನಿ ಅಪ್ಪನೇ, ನೀ ಬಿಟ್ಟು ಆದ ಬಳಕ ಜ್ಯೋತಿ ಆರದಂಗಾಗ್ಯದ, ರತ್ನ ಅಡಿಗದಂಗಾಗ್ಯದ.
ಪಟ್ಟಣೆ ಅಲ್ಲ ಕತ್ತಲೆ ಐತಲ್ಲೋ ತಂದೆ, ಕತ್ತಲೆ ಐತಲ್ಲೋ. ಮಾಯದ ಶರೀರ ಇದು ಮಾನವರೊಳಗ ಇಡಬಾರದಂತ ಮಾಯವಾಗಿ ಹಾದಿಯ ಗುರುನಾಥ, ಮಾಯವಾಗಿ ಹಾದಿಯ. ಅವ್ರು ಅಂತ ಮಾತು ಹೇಳ್ತಾರ. ಇವ್ರಿಗೆ ಅನ್ಬೇಕು ನಿಜವಾದ ಆತ್ಮಜ್ಞಾನಿ. ಹೌದು, ಏನು ನಿಜವಾದ ಇವ್ರಿಗೆ ಅನ್ಬೇಕು ನಿಜವಾದ ಆತ್ಮಜ್ಞಾನಿ. ಹೌದು, ಅದಕ್ಕ ಪರಶು ಮಾಸ್ತರ ನಿನಗ ನಾ ಏನು ಕೇಳಿದ ಆ ವಿಷಯಗಳನ್ನ ಮುಂದಿನ ಸಂದಿಗೆ ನೀ ಅವುಗಳಿಗೆ ಹೇಳಿದಲ್ಲ. ಅವುಗಳ ಇನ್ನ ಒಂದು ಸಂದ ನನಗ್ ಬರ್ತದ ರೊಕ್ಕ ಇಡ್ರಿ ಅಂತ ಹೇಳ್ಯಾರ. ನಾ ಏನ ಪ್ರಶ್ನೆ ಕೇಳಿದ ಅದ್ರ ತಕ್ಕ ಉತ್ತರ ಕೊಟ್ರೆ ನಿಮ್ ಗಂಟು ಬಿಚ್ಚಿ ರೊಕ್ಕ ಕೊಡ್ರಿ, ಇಲ್ಲ ಅಂದ್ರೆ ಅಲ್ಲೇ ಇಡ್ರಿ. ನಮಗ ಕೊಡ್ಬೇಡ್ರಿ, ನಿಮ್ಮಲ್ಲೇ ಇಟ್ಕೋರಿ. ನಿಮಗೆ ವಿನಂತಿ ಅಲ್ಲ. ಸೋಮ ಡಬ್ಬಿ ಬರೋದು ಗುಬ್ಬಿ ಹಾರಿಸೋರಿ ನೀವು ರೊಕ್ಕ ಕೊಡ್ಲಿಗತ್ರಿ ಮನ್ಯಾಗ ನಾವು ಅಪ್ಪಗಳು ನಿಮಗ್ ಕರ್ಕೊಳಕಿಲ್ಲ. ಹೌದು ಹೌದು, ಇದ್ರಾಗ ತೂಕ ಮಾಡ್ರಿ. ವಿಷಯ ಯಾವಾಗ ಗಟ್ಟಿ ಅದ, ಯಾವಾಗ ಸುಳ್ಳದ. ಹೌದು, ಜ್ಞಾನ ಅನ್ನೋದು ಗಟ್ಟಿ ವಸ್ತು ಅದ. ಹೌದು, ನಿತ್ಯ ನಿತ್ಯ ಅನ್ನೋದು ಶಬ್ದದ ಅರ್ಥರಿಗೆ ಗೊತ್ತಾಗ್ತದೆ ನಿನಗೆ. ನಿತ್ಯ ಅಂದ್ರ ಅದು ನಮ್ಮ ಹುಟ್ಟು ತಂದ್ರೆ ಒಟ್ಟು ಸಹಿಯಂಗಿಲ್ಲ. ಅದು ನಿತ್ಯ. ಹೌದು, ನಿತ್ಯ ಅಂದ್ರ ಅದು ಒಂದು ದಿನ ನಾಶ ಆಗುತ್ತದೆ. ಹೌದು ಹೌದು ಹೌದು, ಅದು ಒಂದು ದಿನ ನಾಶ ಆಗುತ್ತದೆ. ಹೌದು, ಮತ್ತ ಭಕ್ತಿ ಇದು ನಿತ್ಯತೆಯೋ ಏನು ಮಿಥ್ಯತೆಯೋ ನಾ ಹೇಳವಲ್ಲಪ್ಪ, ನೀನೇ ತಿಳ್ಕೊ. ಹೌದು, ನಾ ಹೇಳವಲ್ಲ ಇದು. ಯಾಕಂದ್ರೆ ಒಂದು ವಿಷಯಕ್ಕೆ ಟೀಕಾ ಮಾಡ್ದಂಗ ಆಗುತ್ತದ, ನೀ ತಿಳ್ಕೊಂಡ್ರೆ ಸಾಕು. ಹೌದು, ಒಂದು ನಾಶ ಆಗುತ್ತದಂದ್ರ ಅದಕ್ಕ ನಿತ್ಯ ತಿರೋ ಮಿಥ್ಯ ತಿರೋ ಏನು ನಿತ್ಯ ತಿರೋ. ಹೌದು, ಪರಿಪೂರ್ಣ ಅಪೂರ್ಣ, ಜ್ಞಾನ ಪರಿಪೂರ್ಣದ. ಹೌದು, ಭಕ್ತಿ ಅಪೂರ್ಣದ. ಹೌದು, ಜ್ಞಾನ ಪರಿಪೂರ್ಣದ, ಭಕ್ತಿ ಅಪೂರ್ಣದ. ಯಾಕೆ ಈ ಮಾತು ಹೇಳುದದ? ಯಾಕಪ್ಪ, ಹಿಂದಿನ ಜನ್ಮದಾಗ ಹುಲಿ ಕೇಳ್ರಿ, ಲಾಸ್ಟ್ ದೃಷ್ಟಾಂತ ಹೇಳಿ ಇನ್ನು ಮುಂದಿನ ಸಂದ ಅವನಿಗೆ ಕೊಟ್ಟು ಬಿಡ್ತ. ಲಕ್ಷ ಇಡ್ರಿ. ಸಿದ್ಧಾರೂಢರು ಸಂಚಾರ ಮಾಡ್ಕೊತ ಹೋಗೋ ಸಮಯದಾಗ ಹೌದು ಗುಡ್ಡಗಲಾರದಾಗ ಕುರಿ ಕೈಯವರೆಲ್ಲ ಹಿಂಗೆಲ್ಲ ಕುರಿ ಬಿಡುತ್ತಿದ್ರು. ಹೌದು, ಸಂಜೆ 4 ಗಂಟೆ ಟೈಮ್ದಾಗ ಕುರಿ ಹಿಂಡನಾಗ ಒಂದು ಹುಲಿ ಬಂದು ಒಂದು ಕುರಿನೇ ಒಯ್ತಿತ್ತು, ಇಲ್ಲಾಂದ್ರೆ ಮರಿಯನೇ ಒಯ್ತಿತ್ತು. ಹೌದು ಹೌದು, ದಿನ 4 ಗಂಟೆ ಟೈಮಿಗೆ ಬರ್ತಿತ್ರಿ. ಒಂದು ದಿನ ಏನಾಯ್ತು, ಸಣ್ಣ ಬಾಲಕ ಸಿದ್ಧಾರೂಢರು ಹೌದು ಅಲ್ಲಿಗೆ ಹೈದು ಹೋಗುತ್ತಿದ್ದ. ಆ ಹುಲಿ ಬರು ಯಾಳಾಗಿತ್ತು, ಕುರಿಗಾರೆಲ್ಲ ಕುರಿ ಹಿಂಡ ಗಾಳೆ ಮಾಡಿ ಸುತ್ತೆಲ್ಲ ಬಡಿಗಿತ್ತು ನಿಂತಿರು. ಹೌದು, ಅಲ್ಲಿದೆ ಸಿದ್ಧಾರೂಢ ಬಾಲಕ ಹೈದು ಹೊಂಟಾನ. ಒಬ್ಬ ಹಿರಿಯ ಮನುಷ್ಯ ನೋಡ್ದ, ಹುಡುಗ ಹೊಂಟದ್ರ ಯಾರ ಮಗ ಅದವನು ಯಾರಿಕ್ಕೂನ ಹುಲಿ ಬರು ಯಾಳ್ಯಾಗ್ಯದ. ಹುಲಿ ಹುಡುಗಿಗೆ ಗಿಡಗಿಗೆ ಹಿಡ್ದತ್ತು, ಹುಡುಗಗೆ ಕರೀರಿ ಕಡಿ. ಹೌದು, ತಮ್ಮ ಬಾಬಾ ಬಾರ ಈ ಕಡಿ, ಯಾರಿದ್ದಿ? ಹೌದು, ಸಿದ್ಧಾರೂಢ ಹಾದ. ಹೋಗಿ ಕೇಳ್ತಾನ ಸಿದ್ಧಾರೂಢಪ್ಪ ಅವರು, ಏನತ್ತ? ಯಾಕೆಪ್ಪ ಎದಕ್ ಕರ್ಲಿಗತ್ತೀರಿ? ಹುಲಿ ಬರು ಯಾಳ್ಯಾಗ್ಯದ, ಕುರಿ ಹಿಡ ನಾನು ಒಂದು ಹುಲಿ ತಗೊಂಡು ಒಂದು ಮರಿ ತಗೊಂಡು ಹೋಗುತ್ತದ, ಇಲ್ಲಾಂದ್ರೆ ಒಂದು ಕುರಿ ತಗೊಂಡು ಹೋಗುತ್ತದ. ಹೌದು, ಹುಲಿ ಬರ್ತದ, ಯಾಕಂದ್ರೆ ಬರ್ತದ ಅಮುಕ್ ಈ ದಿಕ್ಕಿಂದ ಬರ್ತದ. ಹೌದು, ಎಲ್ಲಾರು ನೀವು ಎಲ್ಲ ಹುಲಿ ಬರ್ಲಾರ ದಿಕ್ಕಿಗೆ ನಿಂದ್ರಿ, ಹುಲಿ ಬರೋ ದಿಕ್ಕಿಗೆ ನಾ ನಿಂದಿರ್ತಂದ. ಹೌದು, ನೋಡ್ರಿ ಆತ್ಮಜ್ಞಾನಿ ಮಾತಾಡುವಂತ ಮಾತ. ಹುಲಿ ಬರೋದು ಏನು ದಿಕ್ಕಲ್ಲ ಅದೇ ದಿಕ್ಕಿಗೆ ನಾ ನಿಂದಿರುತ್ತ. ಹೌದು, ಟೈಮ್ ಹಾಕೊತ್ತು ಬರೋದತ್ತು, ಹುಲಿ ಕಾಣಿಸ್ತಿತ್ತು. ಇನ್ನ ಒಂದು 4-5 ಮಾರ ಹುಲಿ ದೂರಿತ್ತು, ಓಡಿ ಹೋಗಿ ಹುಲಿ ಕಿವಿ ಹಿಡಿದು ತಂದು ಕುರಿ ಹಿಂಡನಾಗ ಹುಲಿಗೆ ಬಿಟ್ಟ. ಹೌದು, ಸಣ್ಣ ಬಾಲಕ ಸಿದ್ಧಾರೂಢರು ಕುರಿ ಹಿಂಡನಾಗ ತಂದು ಬಿಟ್ಟ ಬಳಿ ಕೇಳ್ತಾರ, ಮಗನ ಹುಲಿಯಪ್ಪ ನೀ ಮೌಸಾರಿ ಪ್ರಾಣಿ ಇದ್ದಿ. ಹೌದು, ಕರೆ ಇನ್ನು ಮೌಸ್ ತಿನ್ನೋದು ಬಿಡು. ಹೌದು, ನೋಡ್ರಿ ಅಂತ ಮಾತು ಬಿಡಿಸ್ತಾನ. ಇನ್ನು ಮೌಸ್ ತಿನ್ನೋದು ಬಿಡು. ಇವತ್ತಿಗೆ ಇದೇ ಕುರಿ ಹಿಂಡನಾಗ ಬಂದು ದಿನ ಕುರಿಗಾರರು ಕುರಿ ಹಾಲು ಹಿಂಡಿ ಹಾಲುಗ್ಗೆ ಮಾಡ್ತಾರ, ದಿನ ಹಾಲುಗೆ ಉಂಡುಂಡು ಹೋಗು. ಹೌದು, ಹುಲಿ ತಲೆ ಅಳಿಗಾಡ್ಸಲಗತ್ತು. ಮುಂದೆ ಹಾಲುಗ್ಗೆ ದಿನ 4 ಗಂಟೆಗೆ ಬರೋದು, ಅವ್ರು ದಿನ ಪ್ರತಿ ಹಾಲುಗೆ ಮಾಡಿ ಇಡೋರು. ಹೌದು, ಬಂದು ಹಾಲುಗೆ ತಿಂದು ಹೊಟ್ಟೆ ತುಂಬ ಹಾಲುಗೆ ತಿಂದು ಹೋಗುತ್ತಿತ್ತು. ಹೌದು, ಹುಲಿ ಒಂದಿನ ನನ್ನಂತ ಸುಮಾರು ಮನುಷ್ಯ ಮಾಡ್ದ. ಏನ್ ಮಾಡ್ದ? ಬ್ಯಾಟಗಾರ ಒಂದು ಪಿರಂಗಿ ಜಾಲಿ ಕಂಟಿ ತೆಳಗ ಬಾಣ ಹೂಡಿ ನಿತ್ತ, ಹುಲಿ ಬರ್ತಿತ್ತು, ತಾನು ನೋಡ್ಯಾನ. ಹುಲಿ ಬರ್ತಿತ್ತು, ಇನ್ನು ಹಾಲಿಗೆ ಉಳ್ಳಕ್ಕ ಬ್ಯಾಟಗಾರ ಕೈಯನ್ನ ಬಾಣ ಗುರಿ ಇಟ್ಟು ಬಾಣ ಬಿಟ್ಟ, ಹುಲಿ ಎದಿಗೆ ಹೋಗಿ ಬಾಣ ನಡತ್ತು. ಹೌದು,
ಹುಲಿ ಧರಣಿಗೆ ಬಿತ್ತು ಒದ್ದಾಡ್ಲಗತ್ತು ಹುಲಿ. ಹೌದು ಕುರಿ ಕೈಯವ್ರು ಎಲ್ಲಾರು ನೋಡಿದ್ರು ಹುಲಿ ಒದ್ದಾಡೋದು ಓಡಿ ಬಂದ್ರು. ಹುಲಿ ಎಟ್ಟ ಸಮಾಧಾನ ಗರಿ ಬಿತ್ತು. ಆಹಾ ಯಾವ ಮೋಸಗಾರ ಹೊಡೆದ್ರು ಎಂತ ಬಂಗಾರ ಅಂತ ಹುಲಿ ಇದು, ಎಟ್ಟು ಗರಿ ಹುಲಿ ಇದಕ್ಕೆ ಯಾವರೇ ಹೊಡೆದ ಅಂತೇಳಿ ದುಃಖ ಮಾಡ್ಲಗತ್ರು. ಹೌದು ಹುಲಿ ಏನ್ ಮಾಡಿದ್ರ ಒದ್ದಾಡಲ್ಗತ್ತೆ. ಹಂಗೆ ಸಿದ್ಧಾರೂಢರು ಬಂದ್ರು. ಸಣ್ಣ ಬಾಲಕನೇ ಇದ್ದ. ಹೌದು ನೋಡ್ದ ತನ್ನ ತೊಡಿ ಮ್ಯಾಗ ಹುಲಿ ತಲಿ ಇಟ್ಟುಕೊಂಡ. ಹೌದು ಆ ಹುಲಿ ತಲಿ ಮ್ಯಾಗ ಕೈ ಆರಿಸಲಗತ್ತ. ಸಣ್ಣವರೇ ಅದಾನ. ಆಹಾ ಏ ಮಗನ ತಪ್ಪು ನಿಂದಲ್ಲೋ ತಪ್ಪು ನಂದದಲ್ಲಗತ್ತ. ಹೌದು ಸಿದ್ಧಾರೂಢರು ಏನತ್ತಾರ? ಏನಂತಾರ? ತಪ್ಪು ನಿಂದಲ್ಲ ತಪ್ಪು ನಂದದ. ನೀ ಮಗನ ಯಾವಾಗ ಮೌಸ್ಥಿತಿ ನಿನ್ನ ಕಣ್ಣೆತ್ತಿ ಆ ಮಗ ನೋಡ್ತಿತ್ತಲ್ಲ, ಯಾವಾಗ ಹಾಲುಗ್ಗಿ ಉಳ್ಳಗತ್ತಿ ನಿನ್ನ ಗರೀಬ್ ನಾ ಮಾಡಿದೋ ನಂದದ ತಪ್ಪ. ಹೌದು ಹೌದು ಇರ್ಲಿ ನೋಡ್ರಿ ಹ್ಯಾಂಗ ಹೇಳ್ತಾನ. ಆಹಾ ಪ್ರಾಣಿ ಜನ್ಮಲ್ಲ ದೇವ ಬಿಡು. ಹೌದು ಕಣ್ಣಾನ ನೀರು ತೆಗೆದು ಹುಲಿ ಅಳ್ಳಗತ್ತ ಕರೆ ಪ್ರಾಣ ಬಿಡಲ್ದು. ಆಳಾಗ ಸಿದ್ಧಾರೂಢರು ಜ್ಞಾನಿ ಮುಂದಿನ ಮಾತು ಹೇಳ್ತಾರ ಬಂಧುಗಳು. ಇದಕ್ಕೆ ಜ್ಞಾನದ ಮಾತಾರ, ಇದಕ್ಕೆ ಜ್ಞಾನದ ಮೆಟ್ಟಲ, ಜ್ಞಾನದ ತೂಕಾತಾರ. ಇಲ್ಲಿ ಕೇಳ್ರಿ ಏನ್ ಮಾತಾಡ್ತಾರ? ಏನ್ ಹೇಳ? ಏ ಮಗನ ಹುಲಿಯಪ್ಪ, ಇದು ಪ್ರಾಣಿ ಜನ್ಮದ, ಇದು ಜನ್ಮ ದೇವ ಬಿಡು. ಹೌದು ಹೌದು ಮುಂದಿನ ಜನ್ಮದೊಳಗ ಹುಬ್ಬಳ್ಳಿ ಒಳಗ ಬಡಿಯಾರ ಕಾರಪ್ಪನ ಮನತಾನದಾಗ ಗುರುನಾಥ ಕೂಡ ಹುಟ್ಟಿದ ನನ್ನ ಹುಬ್ಬಳ್ಳಿ ನಟ ನಿನ್ನ ಕೈವಾಸ ಮಾಡ್ಕೊತಾಳೆ ಆಶೀರ್ವಾದ ಮಾಡಿದ್ರು. ಇದಕ್ಕತ್ತಾರ ಬ್ರಹ್ಮಜ್ಞಾನದ ಮಾತ. ಹೌದು 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 ಅವಾಗ ಹುಲಿ ಪ್ರಾಣ ಬಿಡ್ತು. ಹಿಂದಿನ ಜನ್ಮದ ಹುಲಿ ಅವತಾರ, ಮುಂದ ಅವರೇ ಗುರುನಾಥರೂಢಾಗಿ ಹುಟ್ಟಿ ಬಂದು ಸಿದ್ಧಾರೂಢರು ಸೇವಾ ಮಾಡಿದ್ರು ಬಂಧುಗಳು. ಹೌದು ಹೌದು ಇಂಥದ ಬಿಚ್ಚು ಭಾಂಡವಾಳ, ಇಂಥದ ಬಿಚ್ಚು ವಿಷಯ ಮಾತಾಡ್ಬೇಕು. ಹೌದು ಅನ್ನಂಗಾಗಿರ್ಬೇಕು ವಿಷಯ ಮಾತಾಡಿದ್ರ. ಹೌದು ಏಕಚಿತ ನಾವೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ದೆವು. ಜ್ಞಾನೇಶ್ವರ ಮರ ಒಂದು ಪ್ರಾಣಿನ ತಲೆ ಮ್ಯಾಗ ಹಸ್ತ ಇಟ್ಟು ಏನು ಓದ್ಯದ ಬಂಧುಗಳು, ಎಂತ ಜ್ಞಾನ ಓದಿರ್ಬೇಕು. ಹೌದು 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 ಅವನ ಹೆಸರೇ ಜ್ಞಾನೇಶ್ವರ. ಜ್ಞಾನ ಶರೀರೆಲ್ಲ ಜ್ಞಾನ ತುಂಬಿಕೊಂಡಿತ್ತು. ಅದಕ್ಕೆ ಜಗತ್ತದಾಗ ಜ್ಞಾನದ ತಕಡಿ ವಜ್ಜದ ಪರಸು ಮಾಸ್ತರ, ನಿನ್ನ ಭಕ್ತಿ ತಕಡಿ ವಜ್ಜಿಲ್ಲ. ಹೌದು ನೀ ಭಕ್ತಿ ಮಾಡ್ತಿ ನಿನ್ನೊಳಗೆ ಬರಕಲ್ಲ. ಹೌದು ಯಾಕ? ಕಾಮ್ಯ ನಿಷ್ಕಾಮ್ಯವ. ಹೌದು ನಿನ್ನ ಸುಖಕ್ಕಾಗಿ ನಿನ್ನ ಸ್ವಾರ್ಥಕ್ಕಾಗಿ ಭಕ್ತಿ ಮಾಡ್ತಿ. ಹೌದು ಗುಡ್ಡಾಪುರ ದಾನಮಂತಾಯಿಗೆ ಹೋಗ್ತಿ. ಅದಕ್ಕಾಗಿ ಹೋಗ್ತಿ. ಎದಕ್ಕಾಗಿ? ನಿನ್ನಕ್ಕನಾಗಿ 12 ವರ್ಷ ಆಗ್ಯದ ತಾಯಿ, ನನ್ನ ಹತ್ತಿರ ಗಂಡಸ ಮಗ ಇಲ್ಲ, ಒಂದು ಗಂಡಸ ಮಗ ಕೊಡು, ಹರಿಕೆ ತೊಟ್ಟು ಬರೋ ವರ್ಷ ನಟಿಗೆ ನಿನಗೆ ದಂಡೋತ್ ಹಾಕಿ ನಿನಗೊಂದು ತಲೆ ಬಂಗಾರ ಏರಿಸಿ ಹೋಗುತ್ತೇಳಿ ನೀ ಮಾಡುದ ಭಕ್ತಿ ನಿನ್ನ ಸುಖಕ್ಕಾಗಿ. ಹೌದು 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 ನೀ ಮಾಡುದು ಭಕ್ತಿ ನಿನ್ನ ಸುಖಕ್ಕಾಗಿ. ಅಷ್ಟೇ ಅಲ್ಲ, ಸದಾಶಿವಜ ನನ್ನ ಮಗ ಓದಿ ಮನ್ಯಾಗ ಕೂತಾನ, ಅವನ ನೌಕರಿ ಕೂಡ ಯಪ್ಪ ಅಂತೇಳಿ ಬೇಡ್ತಿ. ಇದು ನಿನ್ನ ಸುಖಕ್ಕಾಗಿ. ಹೌದು ಮಗನಾಗ ಹೊಲ ಎತ್ತದ 4 ಗಂಟೆ ಎಕ್ಕಾರ. ಹೌದು ಅದು ನನ್ನ ಅರ್ನಿಗೆ ಜೇಂಟ್ ಆಗಿ ಅದು ನನಗೆ ಆಗಲತ್ತೇಳಿ ಸದಾಶಿವ ಮತ್ತೆ ಹರಿಕೆ ತೊಡ್ತಿ ಭಕ್ತಿ ಮಾಡ್ತಿ ನಿನ್ನ ಸ್ವಾರ್ಥಕ್ಕಾಗಿ. ಹೌದು 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 ಜ್ಞಾನದೊಳಗೆ ಸ್ವಾರ್ಥ ಇಲ್ಲ, ಭಕ್ತಿದೊಳಗೆ ಸ್ವಾರ್ಥದ. ಮನೆಯಾಗ ಮಗಳು ದೊಡ್ಡಕ್ಕಾಗಿ ಕೂತಾಳ. ಹೌದು ಅನ್ನಪೂರ್ಣೇಶ್ವರಿ ದಾನಮಂತಾಯಿ ಒಂದು ನೌಕರದಾರ ವರಾರ ನನ್ನ ಮನೆಗೆ ನನ್ನ ಮಗಳಿಗೆ ಆಗಲಿ, ನಿನಗ ನಾ ಏನು ಹರಿಕೆ ತರ್ತ ಅಂದ್ರೆ ನಿನಗ ನನ್ನ ಊರು ಹಿಡಿದು ನೀ ಇರು ಜಾಗಿನ ತನ್ನ ದಂಡವತ್ತು ಹಾಕೊಂಡು ಬರ್ತೇಳಿ ಭಕ್ತಿ ಮಾಡ್ತಿ ನಿನ್ನ ಸುಖಕ್ಕಾಗಿ. ಹೌದು 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 ಹೌದಿಲ್ಲ? ಹೌದು ಅದಕ್ಕೆ ಹೇಳುವಾಗ ಭಕ್ತಿಯೊಳಗ ಭೇದವ, ಜ್ಞಾನದಾಗ ಭೇದ ಇಲ್ಲ. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ನೀವು ಹೆಣ ವಜ್ಜಾಗಿಲ್ಲ ಅಂದ್ರೆ ಹೇಳ್ಕೊತ ಕುಂಡ್ರತ ಕರೆ ಬ್ಯಾಡ, ಟೈಮ್ ಬಹಳ ಆಗುತ್ತದ. 4 ನುಡಿ ಸತ್ಯ ಸುಂದರ ಚಾಲ ಆಗಿ ಭಕ್ತರಿಗೆ ಪಾಳೆ ಹೋಗ್ತದ. ನೋಡೋಣ ಭಕ್ತಿ ಟಾಂಗ ಹ್ಯಾಂಗ್ ಹೊಡಿತಾನೆ ತಿಳಿತದ. ಇದೊಂದು ಕೊನೆ ಸಂದ ಬರ್ತದ ಕಮಿಟಿ ಅವರ. ಅದಕ್ಕೆ ದೈವದವರು ಶಾಂತ ರೀತಿಯಿಂದ ಕೂತು ಗುರುಶೇವದಲ್ಲಿ ತಲ್ಲಿನಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಅದ. ಆಯ್ತು ಆಯ್ತು ಆಯ್ತು